ततः कालतश्च भूतावद्यं सुखचितिमयैर्मङ्गलैर्युक्तमङ्गैः सानात्यन्नो विधतदधिकं ब्रह्मनारायणाख्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितथाय नमो नमस्ते। कपिकटकधुरीणः कार्मुकन्यस्तकाणः शपितदितिजसैन्यः क्षत्रियेष्वग्रगण्यः जलधिरचितसेतुः जानकीतोषहेतुः पथि पथि गुणसान्द्रः पातु मां रामचन्द्रः रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमस्मरणात् भवेत्। ब्रह्मान्तागुरवः साक्षादिष्टं देवं श्रियत्पतिः आचार्या श्रीमदाचार्या सन्तु मे जन्मजन्मनि। अनवद्यात्मचारित्यं वादिकद्योतभास्वरं विद्यामान्यगुरुं वन्दे विद्याविद्योतभास्वरं। तपस्वाध्याय शुश्रूषा कृष्णपूजारतन्मनि विश्वेशमुत्तमं वन्दे हरिराजचक्रवर्तिनम्। आपादमौलिपर्यन्तं गुरूणामात्रं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। श्रीगुरुभ्यो नमः। हरि ओम्। ಇವತ್ತಿನಿಂದ ಆರಂಭಿಸಿಕೊಂಡು ಹನುಮತ್ ಜಯಂತಿ ಪ್ರಯುಕ್ತ ನಾವು ಆ ಹನುಮಂತನ ಸುಂದರ ಕಾಂಡ, ಹನುಮಂತ ಹೇಗೆ ಸೀತೆಯನ್ನ ಹುಡುಕಿ ರಾಮನಿಗೆ ಕೊಟ್ಟ ಅಂತ ಕಥೆಯನ್ನ ನೋಡ್ತಾ ನಮಗೆ ತಿಳಿಯುವಂತಹ ವಿಚಾರ, ಇನ್ನು ನಾಳಿದ್ದೋ ಅಥವಾ ನಾಡಿದ್ದೋ ಲಂಕಾ ದಹನ ಆಗ್ಲಿಕ್ಕಿದೆ. ಹಾಗಾಗಿ ಒಂದು ಬೆಂಕಿ ಬರಬೇಕು ಅಂತಾದರೆ ಇನ್ನೊಂದು ಬೆಂಕಿ ಸಹಜ. ಅದರಲ್ಲೂ ಇದು ಬೇಸಿಗೆ ಕಾಲ, ಹಾಗಾಗಿ ಸುಡೋ ಸೂರ್ಯ ಅಷ್ಟು ಆ ಬೆಂಕಿಯಲ್ಲಿ ಇನ್ನೊಂದು ಬೆಂಕಿ ಸೇರಿದರೆ ಹತ್ತಿ ಉರಿದೋಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾಡಿದ್ದು ಲಂಕಾ ದಹನಕ್ಕೆ ಇವತ್ತು ಗಂಗಾವತಿ ತಂಪಾಗಬೇಕು ಅಂತ ಹೇಳಿ ಆ ಮಳೆ ಸುರಿತಾ ಇದೆ ಅಂತ ಭಾವಿಸ್ತೇನೆ. ಹಾಗಾಗಿ ಮಳೆ ಅದು ದೇವತೆಗಳು ಆ ತುಂತುರು ಹನಿಗಳನ್ನು ಸಿಡಿಸ್ತಾರೆ ಅಂತ, ಅಂದ್ರೆ ದೇವತೆಗಳು ತಂಪಾಗಲಿ ಭೂಮಿ ಅನ್ನೋದಕ್ಕೆ ಈ ಮಳೆಯನ್ನ ಸುರಿಸ್ತಾ ಇದ್ದಾರೆ ಅಂತ ಭಾವಿಸ್ತಾ ಆ ಮುಖ್ಯ ಪ್ರಾಣನ ಚಿಂತನೆಯನ್ನ ನಾವು ನೋಡೋಣ. ಹಿಂದಿನ ಮಧ್ವನವಮಿಯ ದಿನ ವಿಶೇಷವಾದಂತಹ ಆಚಾರ್ಯರು ರಚಿಸಿದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದಿಷ್ಟು ಪ್ರಸಂಗಗಳನ್ನ ಹೇಳಿದೆ. ಅದೇ ಮತ್ತೆ ಪುನಃ ಬಂತು. ಹಾಗಾಗಿ ಆಚಾರ್ಯರು ಸಾಕ್ಷಾತ್ ಅವರಿಗೆ ಅವರು ಉತ್ತರಗಳನ್ನು ಕೊಟ್ಟುಕೊಂಡ್ರೆ ಏನಿರುತ್ತೆ ಅಂತಂದ್ರೆ ಅದು ಸುಂದರಕಾಂಡ ನಿರ್ಣಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಹಾಗಾಗಿ ಬೇರೆ ಯಾರ ಬಗ್ಗೆ ನಿರ್ಣಯ ಕೊಡೋದಲ್ಲ, ಸಾಕ್ಷಾತ್ ಆಚಾರ್ಯರೇ ತಮ್ಮ ಮೊದಲನೆಯ ಅವತಾರದಲ್ಲಿ ಏನೇನು ಸಂದೇಹಗಳು ಬರ್ಬೋದು, ಯಾಕೆ ಏನೇನು ಪ್ರಸಂಗಗಳಾದವು, ಆ ಎಲ್ಲಾ ಪ್ರಸಂಗಗಳ ಹಿಂದಿನ ಮಹತ್ವ ಏನು ಅನ್ನೋದನ್ನ ಸಾಕ್ಷಾತ್ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಅಂತಹ ಒಂದು ಸುಂದರ ಕಾಂಡ ನಿರ್ಣಯದ ಪ್ರವಚನವನ್ನ ಇವತ್ತು ನೋಡೋಣ ಅಂತ. ಸುಂದರ ಕಾಂಡ ಅದನ್ನ ವಾಲ್ಮೀಕಿಗಳು ರಾಮನ ಕಥೆಯನ್ನ 7 ಕಾಂಡಗಳ ಮುಖಾಂತರವಾಗಿ ತಿಳಿಸ್ತಾರೆ. ಅದರಲ್ಲಿ ಈ ಕಾಂಡಕ್ಕೆ ಅಂದ್ರೆ ಹನುಮಂತ ದೇವರು
ಸೀತಾನ್ವೇಷಣೆಗೋಸ್ಕರವಾಗಿ ದಕ್ಷಿಣದ ದಿಕ್ಕಿಗೆ ಹೊರಟಿದ್ದಾರೆ ಅಂತ. ಈ ಕಥೆಯನ್ನ ನಾವೆಲ್ಲ ರಾಮಾಯಣದಲ್ಲಿ ಕೇಳಿದ್ದೇವೆ. ರಾಮಾಯಣದ ಕಥಾ ಶ್ರವಣದಿಂದ ಲಾಭ ಏನಾಗುತ್ತೆ ಅನ್ನೋದು ಈ ಸುಂದರಕಾಂಡದ ಹಿಂದಿನ ಭಾಗದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಕಿಷ್ಕಿಂಧ ಕಾಂಡ ಆಗುತ್ತೆ, ವಾಲಿಯ ವಧೆ ಆಗಿದೆ. ವಾಲಿಯ ವಧೆ ಆದ ಮೇಲೆ ಸುಗ್ರೀವ ರಾಜನಾಗಿದ್ದಾನೆ. ರಾಜನಾಗಿ 4 ತಿಂಗಳುಗಳು ಕಳೆದು 4 ತಿಂಗಳುಗಳು ಕಳೆದರೂ ಕೂಡ ಸೀತೆಯ ಹುಡುಕಾಟಕ್ಕೆ ಒಂದು ಸ್ವಲ್ಪನೂ ಸುಗ್ರೀವ ಮನಸ್ಸನ್ನೇ ಮಾಡ್ತಾ ಇಲ್ಲ. ಆವಾಗ ರಾಮದೇವರು ಹೇಳ್ತಾರೆ, ಹನುಮಂತ ದೇವರಿಗೆ ಕರೀತಾರೆ. ಕರೆದು ಹೇಳ್ತಾರೆ, ಹನುಮಂತ, ನಾನು ಹೇಳುವ ಮಾತನ್ನ ನೀನು ಸುಗ್ರೀವರಿಗೆ ಮುಟ್ಟಿಸಬೇಕು. ಬಹಳ ಗಂಭೀರವಾದಂತಹ ಮಾತನ್ನ ರಾಮದೇವರು ಹೇಳ್ತಾರೆ. ನಾನು ಹೇಗೆ ಹೇಳಿದ್ದೀನೋ ಅದೇ ರೀತಿಯಾದಂತಹ ಸಂದೇಶವನ್ನು ನೀನು ಸುಗ್ರೀವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಏನು ಹೇಳಿದ್ರು? ರಾಮದೇವರು ಹನುಮಂತನಿಗೆ ಹೇಳಿದಂತಹ ಮಾತು, ಸುಗ್ರೀವ, ನನ್ನ ಹತ್ತಿರ ನಿನ್ನ ಅಣ್ಣನನ್ನ ಕೊಂದಂತಹ ಬಾಣ ಇನ್ನೂ ಇದೆ ಅನ್ನುವಂತಹ ಒಂದು ಸಂದೇಶವನ್ನ ಹನುಮಂತ ದೇವರ ಮುಖಾಂತರವಾಗಿ ಕೊಟ್ಕೊಳ್ತಾರೆ. ಹನುಮಂತ ದೇವರು ಹೋಗಿ ರಾಮದೇವರು ಹೇಳಿದ್ರು, ರಾಮನ ಹತ್ತಿರ ನಿನ್ನ ಅಣ್ಣನನ್ನ ಕೊಂದಂತಹ ಬಾಣ ಇದೆ ಅಂತೆ. ಈ ಮಾತಿನ ಹಿಂದಿನ ತಾತ್ಪರ್ಯ ಬಹಳ ಅದ್ಭುತವಾದದ್ದು. ಆ ಬಾಣ ಸುಮ್ಮನೆ ಇರೋದಲ್ಲ. ಹೇಗೆ ನಿಮ್ಮ ಅಣ್ಣನನ್ನು ಕೊಂದಿದ್ದು ಅಂತ ನಿನಗೆ ಗೊತ್ತಿದೆ, ನೀನು ಕೆಲಸ ಮಾಡಲಿಲ್ಲ ಅಂತಾದ್ರೆ ಆ ಬಾಣ ನಿನಗೂ ಬೀಳಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾರೆ. ಈ ಮುಖಾಂತರವಾಗಿ ಸುಗ್ರೀವ ಎಚ್ಚೆತ್ತುಕೊಳ್ತಾರೆ. ಅಯ್ಯೋ, ಇಷ್ಟು ದಿನ ಆಯಿತು ರಾಮನ ಕೆಲಸ ಮಾಡಿಲ್ಲ ಅಂತ ಹೇಳಿ ಒಂದು ದೊಡ್ಡ ಆಜ್ಞೆಯನ್ನು ಹೊರಡಿಸ್ತಾನೆ. ಎಂಥ ಆಜ್ಞೆ ಅಂತಂದ್ರೆ, ಇಡೀ ಎಲ್ಲಿ ಎಲ್ಲಿ ಕಪಿಗಳಿದ್ವೋ ಎಲ್ಲಾ ಕಪಿಗಳನ್ನು ಬರಲಿಕ್ಕೆ ಹೇಳ್ತಾನೆ. ಎಲ್ಲ ಕಪಿಗಳು ಬಂದು ಒಂದು ಕಡೆ ಸೇರ್ತಾರೆ. ಅವಾಗ ಸುಗ್ರೀವ ಆಜ್ಞೆಯನ್ನು ಮಾಡ್ತಾನೆ. ಸುಗ್ರೀವ ಆಜ್ಞೆ ಹೇಳ್ತಾನೆ, ಇವತ್ತಿನಿಂದ ಆರಂಭಿಸಿಕೊಂಡು 1 ತಿಂಗಳ ಕಾಲಾವಧಿ ನಾನು ನಿಮಗೆ ಕೊಡ್ತೇನೆ. ಒಂದೇ 1 ತಿಂಗಳು. 1 ತಿಂಗಳು ಆಗಿ 1 ಕ್ಷಣ ಆದರೂ ಕೂಡ ಸೀತೆ ಸಿಗಲಿಲ್ಲ ಅಂದ್ರೆ ನೀವು ಬದುಕಲ್ಲ ಅನ್ನುವಂತಹ ಒಂದು ಆಜ್ಞೆಯನ್ನು ಕೊಡ್ತಾನೆ. ಅದೇ ಆಜ್ಞೆಯನ್ನೇ ಈಗ ನಾವು ಬಳಸ್ತಾ ಇರೋದು ಸುಗ್ರೀವ ಆಜ್ಞೆ ಅಂತ. ಅಂದ್ರೆ ಅಂತಹ ಒಂದು ವಿಶಿಷ್ಟವಾದ ಆಜ್ಞೆ. ಅಂದ್ರೆ ಅಷ್ಟು ಆ ಸುಗ್ರೀವನ ಮಾತಿಗೆ ಎಲ್ಲ ಕಪಿಗಳು ಕಟ್ಟು ಬಿದ್ದು ಎಲ್ಲರೂ ಹೊರಡಲಿಕ್ಕೆ ಅಂತ ನಿಲ್ತಾರೆ. ಆವಾಗ ಒಂದೊಂದು ತಂಡಗಳಾಗುತ್ತೆ. 4 ತಂಡಗಳು 4 ದಿಕ್ಕಿಗೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ತಂಡಗಳಾಗಿ ಕಪಿಗಳು ಹೊರಡ್ತಾರೆ. ಅದರಲ್ಲಿ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಮುಖ್ಯಸ್ಥರಾದರೆ ದಕ್ಷಿಣ ದಿಕ್ಕಿಗೆ ಹನುಮಂತ ದೇವರು ನಾಯಕನಾಗ್ತಾರೆ. ಈ ವಿಚಾರ ರಾಮನಿಗೆ ತಿಳಿಯುತ್ತೆ. ಅಷ್ಟೂ ತಂಡಗಳಾಗಿದೆ. ಯಾರನ್ನೂ ಕರೆಯದೇ ಇರುವಂತಹ ರಾಮದೇವರು ಹನುಮಂತ ದೇವರನ್ನು ಕರೀತಾರೆ. ಹನುಮಂತನನ್ನು ಕರೆದು, ಇದು ನಿನ್ನಿಂದ ಆಗುವಂತಹ ಕೆಲಸ ಮಾತ್ರ, ಹಾಗಾಗಿ ನಾನು ನಿನಗೆ ಉಂಗುರವನ್ನು ಕೊಡ್ತೇನೆ, ತೆಗೆದುಕೋ ಅಂತ ಹೇಳಿ ರಾಮದೇವರು ಉಂಗುರವನ್ನ ಹನುಮಂತ ದೇವರಿಗೆ ಕೊಡ್ತಾರೆ. 4 ತಂಡಗಳಾಗಿವೆ. 4 ತಂಡಗಳಲ್ಲಿ ದಕ್ಷಿಣ ದಿಕ್ಕಿಗೆ ಹೊರಟಂತಹ ಹನುಮಂತ ದೇವರಿಗೆ ಯಾಕೆ ಕೊಟ್ಟಿದ್ದು ಅಂತಂದ್ರೆ, ಈ ಕೆಲಸ ಹನುಮಂತನನ್ನ ಹೊರತುಪಡಿಸಿ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ರಾಮದೇವರು ನಮಗೆ ತಿಳಿಸಿದರು. ಆ ಉಂಗುರವನ್ನ ಕೊಡ್ತಾರೆ. ಹನುಮಂತ ದೇವರು ಹೊರಡ್ತಾರೆ. ವಾಸ್ತವಿಕವಾಗಿ ಜಟಾಯು ರಾಮದೇವರಿಗೆ ತಿಳಿಸಿರ್ತಾರೆ. ಸೀತೆಯನ್ನ ರಾವಣನೇ ಅಪಹರಿಸಿದ ಅಂತ ಗೊತ್ತಿರುತ್ತೆ. ರಾವಣ ಲಂಕೆಯಲ್ಲೇ ಇರ್ತಾನೆ, ದಕ್ಷಿಣ ದಿಕ್ಕಿಗೆ ಲಂಕೆ ಇರೋದು. ಹಾಗಾಗಿ ಸುಗ್ರೀವ ಬಂದು 4 ತಂಡಗಳನ್ನು ಮಾಡಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ ಕಳಿಸುವಂತಹ ಅವಶ್ಯಕತೆ ಅದು ಏನಿತ್ತು? ರಾಮದೇವರಿಗೆ ಗೊತ್ತಿತ್ತಲ್ವಾ? ರಾಮದೇವರು ಯಾಕೆ ತಡೆಯಲಿಲ್ಲ? ಎಲ್ಲರನ್ನೂ ಯಾಕೆ ಕಳಿಸ್ತಿದೀಯಾ? ದಕ್ಷಿಣ ದಿಕ್ಕಿಗೆ ಮಾತ್ರ ಕಳಿಸು ಅಂತ ಹೇಳ್ಬೋದಾಗಿತ್ತಲ್ವ? ಯಾಕೆ ದಕ್ಷಿಣ ದಿಕ್ಕಿಗೆ ಕಳಿಸಿದ್ರೆ 4 ದಿಕ್ಕಿಗೆ ಕಳಿಸಿದ್ರು ಅಂತಂದ್ರೆ ಅದಕ್ಕೆ ನಿರ್ಣಯ ಕೊಡ್ತಾರೆ. ಇದಕ್ಕೆ ಹೇಳೋದು, ಯಾರಾದ್ರೂ ಕಳ್ಳರು ಕದ್ದದನ್ನ ತಮ್ಮ ಮನೆಯಲ್ಲೇ ಬಚ್ಚಿಟ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಕಾಡ್ತಾ ಇರುತ್ತೆ, ಎಲ್ಲಿ ಸಿಗೆ ಬೀಳ್ತೀನೋ ನಾನು ಅಂತ ಒಂದು ಭಯ ಕಾಡ್ತಾ ಇರುತ್ತೆ. ಹಾಗಾಗಿ ಕದ್ದವರು ಬೇರೆ ಕಡೆ ಅದನ್ನ ಹಸ್ತಾಂತರಿಸ್ತಾರೆ. ಹಾಗಾಗಿ ರಾವಣ ಸೀತೆಯನ್ನ ಬೇರೆ ಕಡೆಯಲ್ಲಿ ಇಟ್ಟಿರಬಹುದು ಅನ್ನುವಂತಹ ಒಂದು ಮುಂದಾಲೋಚನೆಯನ್ನು ಇಟ್ಟುಕೊಂಡು ಸುಗ್ರೀವ ಎಲ್ಲಾ ಕಡೆಗೆ ಹೋಗ್ಬೇಕು ಅಂತ ಕಳಿಸ್ತಾರೆ. ಆದ್ರೂ ಕೂಡ ಸೀತೆ ಆ ಲಂಕೆಯಲ್ಲೇ ಇದ್ದಾರೆ ಅಂತ ರಾಮ ದೇವರಿಗೆ ಗೊತ್ತಿತ್ತು. ಹಾಗಾಗಿ ಹನುಮಂತ ದೇವರಿಗೆ ಕೊಟ್ಟು ಕಳಿಸಿದ್ರು.
ಆ ದಕ್ಷಿಣ ದಿಕ್ಕಿಗೆ ಹೊರಟಂತಹ ತಂಡ ಅದು ಬಂದು ಸೇರಿದೆ. ಇನ್ನೇನು ಭಾರತದ ತುತ್ತ ತುದಿಯ ಗಡಿಯಲ್ಲಿದ್ದಾರೆ, ಅಲ್ಲಿಂದ ಸಮುದ್ರವನ್ನು ದಾಟಿದರೆ ಲಂಕೆ ಸಿಗುತ್ತೆ, ಅಲ್ಲಿಗೆ ಹೋಗ್ಬೇಕು. ಅವರು ಅಲ್ಲಿಗೆ ಬರೋದ್ರ ಒಳಗಡೆನೆ 29 ದಿವಸಗಳು ಕಳೆದಾಗಿದೆ. ಅಂದ್ರೆ ಬಂದಾಗಿದ್ದು ಅಷ್ಟು ಲೇಟಾಗಿ ಬಂದಿದ್ದು ಅಂತಲ್ಲ, ಬಂದು ಅಲ್ಲಿ ಮಧುವನ ಮುಂತಾದವು ಕೆಳಗಡೆ ಇದ್ದು ಎಲ್ಲ ಕಪಿಗಳು ಬಹಳ ಆನಂದದಿಂದಿದ್ದಾರೆ. ಆನಂದದಿಂದಿರಬೇಕಾದ್ರೆ ಒಂದು ಕಪಿ ಮಾತಾಡುತ್ತೆ. ಅದರಲ್ಲಿ ತಾರಾ ಅನ್ನುವಂತಹ ಒಂದು ಕಪಿ ಹೇಳುತ್ತೆ. ತಾರಾ ಅನ್ನೋದು ಈ ವಾಲಿಯ ಹೆಂಡತಿ ತಾರೆ, ಅವರ ಅಣ್ಣ ತಾರ. ಹಾಗಾಗಿ ಆ ತಾರಾ ಅನ್ನುವಂತಹ ಆ ಕಪಿ ಹೇಳ್ತಾ, ಅಂಗದ ಇರ್ತಾನೆ ವಾಲಿಯ ಮಗ. ಹಾಗಾಗಿ ಹನುಮಂತನಿಗೆ ಹೇಳ್ತೆ, ಎಲ್ಲ ಕಪಿಗಳನ್ನು ಉದ್ದೇಶಿಸಿಕೊಂಡು ಒಂದು ಮಾತು ಹೇಳುತ್ತೆ. 29 ದಿವಸಗಳು ಕಳೆದೋಗಿದೆ, ಇನ್ನೂ ಒಂದು ರಾತ್ರಿ, ಸಂಜೆ ಆಗಿದೆ, ಇನ್ನೂ ಒಂದು ರಾತ್ರಿ ಕಳೆದ್ರೆ ನಾಳೆ ಬೆಳಗ್ಗೆಗೆ ನಾವು ಇಲ್ಲಿಂದ ಕಷ್ಟಪಟ್ಟು ಏನೋ ಹೆಂಗೋ ಮಾಡಿ ಸೀತೆಯನ್ನು ಕಂಡುಹಿಡಿದು ಹೋದ್ರೂ ಕೂಡ ನಾವು ಸಾಯ್ತೀವಿ. ಯಾಕಂದ್ರೆ ಸುಗ್ರೀವಾಜ್ಞೆ ಉಳಿಸಿದ್ದಾರೆ. ಹಾಗಾಗಿ ನನ್ನ ಒಂದು ಆಲೋಚನೆ ಏನು ಅಂದ್ರೆ, ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಇಲ್ಲಿವರೆಗೂ, ಇದೊಂದು ರಾತ್ರಿ ಕಳೆದು ಬಿಡೋಣ. ಕಳೆದು ಒಂದು ಸ್ವಲ್ಪ ದಿನಗಳ ಕಾಲ ಇಲ್ಲೇ ವಿಶ್ರಾಂತಿಯನ್ನ ಬೇಕಾದಷ್ಟಿದೆ. ಹಾಗಾಗಿ ಇಲ್ಲೇ ವಿಶ್ರಾಂತಿಯನ್ನ ಪಡೆದು ಸ್ವಲ್ಪ ದಿನಗಳ ಕಾಲ ಬಿಟ್ಟು ಇಲ್ಲಿಂದ ಹೊರಡೋಣ ಅನ್ನುವಂತಹ ಮಾತನ್ನ ಆಡಿದಾಗ ಹನುಮಂತ ದೇವರಿಗೆ ವಿಪರೀತ ಕೋಪ ಬರುತ್ತೆ. ಕೋಪ ಬಂದವರಂತೆ ನಟಿಸಿ ಹನುಮಂತ ದೇವರು ಹೇಳ್ತಾರೆ, ನಿನ್ನ ದುರಾಲೋಚನೆ ನನಗೆ ತಿಳಿದಿದೆ. ಒಂದು ವೇಳೆ ನಾವು ಹೋಗ್ಲಿಲ್ಲ ಅಂತಾದ್ರೆ ಅಲ್ಲಿ ರಾಮ ಸುಗ್ರೀವನನ್ನ ಕೊಲ್ತಾನೆ. ಯಾವಾಗ ಸುಗ್ರೀವ ಸಾಯ್ತಾನೋ ಆವಾಗ ಅಂಗದನನ್ನ ಆ ಪಟ್ಟಕ್ಕೆ ಕೂಡಿಸಬೇಕು ಅಂತ ಆಲೋಚನೆ ಮಾಡಿ ಈ ತರ ಮಾತಾಡ್ತಾ ಇದೆಯಾ ಅಂತ ತಾರಿಗೆ ಗದರಿಸ್ತಾರೆ ಹನುಮಂತ ದೇವರು. ಹನುಮಂತ ದೇವರು ಗದರಿಸಿ ಹೇಳ್ತಾರೆ, ಎಲ್ಲರೂ ಕುಳಿತಿದ್ದಾರೆ, ನಾವೆಲ್ಲ ಕಥೆಯನ್ನ ಕೇಳಿದ್ದೇವೆ. ಎಲ್ಲ ಕಪಿಗಳು ಅಲ್ಲಿ ಕುಳಿತು ಆವಾಗ ಒಂದು ಕಪಿ ಅಲ್ಲಿ ಒಂದು ಪ್ರಶ್ನೆ ಮಾಡುತ್ತೆ. ಅದ್ಭುತವಾದಂತಹ ಪ್ರಶ್ನೆ. ಅಲ್ಲ, ನಾವು ನಾವು ಕಪಿಗಳು, ಯಾರೋ ರಾಮ ಅಂತೆ, ಆ ರಾಮನ ಹೆಂಡತಿ ಸೀತೆ ಅಂತೆ, ಆ ಸೀತೆಯನ್ನು ರಾವಣ ಯಾರೋ ಅಪಹರಿಸ್ಕೊಂಡು ಹೋಗಿದ್ದಾನಂತೆ. ಅದಕ್ಕೆ ಸುಗ್ರೀವ ಎಲ್ಲಾ ಕೋಟಿಗಳನ್ನು ಕರೆದ ಆಜ್ಞೆಯನ್ನು ಹೊಡಿಸಿ ಆ ಸೀತೆಯನ್ನು ಹುಡುಕ್ಬೇಕು ಅಂತ. ನಮಗೂ ರಾಮನಿಗೂ ಏನ್ ಸಂಬಂಧ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಸಹಜ ಅಲ್ವಾ? ಈಗ ರಾಮನ ಬಗ್ಗೆನೇ ಗೊತ್ತಿಲ್ಲ, ರಾಮನ ಹೆಂಡತಿ ಸೀತೆ, ಅವಳನ್ನ ಯಾಕೆ ಕಂಡುಹಿಡಿಬೇಕು? ಏನ್ ಕಥೆ ಇದು ನನಗೆ ಅರ್ಥ ಆಗ್ತಿಲ್ಲ. ಯಾರಾದ್ರೂ ಇಷ್ಟು ಕೋಟಿಗಳಿದ್ದೀರಲ್ವ ನೀವು, ಯಾರಾದ್ರೂ ಒಬ್ಬರು ರಾಮನ ಕಥೆ ಇದ್ರೆ ಹೇಳ್ರಿ ಅಂತ ಆ ಕಪಿ ಕೇಳಿದ್ದಕ್ಕೆ ಅಲ್ಲಿ ಒಂದು ಕಪಿ ರಾಮನ ಕಥೆಯನ್ನು ಹೇಳಿಕ್ಕೆ ಮಾಡುತ್ತೆ. ನೋಡಪ್ಪ, ರಾಮನ ಕಥೆ, ರಾಮ ಎಂಥವನು, ದಶರಥನ ಮಗ, ಪಿತೃವಾಕ್ಯ ಪರಿಪಾಲಕ. ಅವನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ, ಭೂಭಾರ ಹರಣಕ್ಕೋಸ್ಕರವಾಗಿ ಅವನು ಕಾಡಿಗೆ ಬಂದಿದ್ದಾನೆ. ಕಾಡಿಗೆ ಬಂದಾಗ ಆ ಜಗನ್ಮಾತೆಯಾದಂತಹ ಸೀತೆಯನ್ನ ಈ ದುಷ್ಟ ರಾವಣ ಅಪಹರಿಸಿದ್ದಾನಪ್ಪ. ಎಂಥ ರಾಮ, ರಾಮನ ವ್ಯಕ್ತಿತ್ವ ಎಂಥದ್ದು ಅಂತ ಅದ್ಭುತವಾಗಿ ತಿಳಿಸ್ತಾ, ಅಲ್ಲೊಂದು ರಾಮನ ವ್ಯಕ್ತಿತ್ವಕ್ಕೆ ವಾಲ್ಮೀಕಿಗಳು ಒಂದೇ ಒಂದು ಮಾತನ್ನು ಹೇಳ್ತಾರೆ. ಇಡೀ ರಾಮಾಯಣದಲ್ಲಿ ರಾಮನ ವ್ಯಕ್ತಿತ್ವವನ್ನು ಬಹಳ ಹೇಳ್ಬೋದಾಗಿತ್ತು ಅವರು, ಬಹಳ ಹೇಳಲ್ಲ. ಒಂದೇ ಒಂದು ಮಾತಿನಲ್ಲಿ ರಾಮನ ಬಗ್ಗೆ ಅಯೋಧ್ಯೆಯ ಪ್ರಜೆಗಳು ಎಷ್ಟು ಪ್ರೀತಿಯನ್ನು ತೋರುತ್ತಿದ್ರು ಅನ್ನಲಿಕ್ಕೆ ಒಂದು ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ. ಒಂದು ಕೂಸು ಹುಟ್ಟಿರುತ್ತೆ. ಯಾವತ್ತಿನ ದಿನ ಅಂತಂದ್ರೆ ಪುಷ್ಯ ನಕ್ಷತ್ರ. ರಾಮನಿಗೆ 27 ವರ್ಷಗಳಾಗಿವೆ. ದಶರಥ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರ್ಣಯಿಸಿದ್ದಾನೆ. ಆದ್ರೆ ಆ ಮಂಥರೆ ಕೈಕೇಯಿಯ ದುರ್ಬುದ್ಧಿಯಿಂದ ಪಟ್ಟಾಭಿಷೇಕ ನಿಂತು ಹೋಗಿದೆ. ರಾಮ ಅವತ್ತಿನ ದಿನ ಕಾಡಿಗೆ ಹೋಗ್ತಾ ಇದ್ದಾನೆ. ಕಾಡಿಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ದಿನಗಳಿಂದ ಮಕ್ಕಳಾಗದೇ ಇರುವಂತಹ ಒಂದು ತಾಯಿ ಗರ್ಭಿಣಿಯಾಗಿ 9 ತಿಂಗಳು ಆ ಮಗುವನ್ನು ಹೊತ್ತು ಅವಳು ಅವತ್ತಿನ ದಿನ, ರಾಮ ಕಾಡಿಗೆ ಹೋಗುವ ದಿನ ಆ ಮಗುವಿನ ಪ್ರಸವ ಉಂಟಾಗಿದೆ. ಮಗು ಗಂಡು ಮಗು ಜನಿಸಿದೆ. ಎಂಥ ಖುಷಿ ವಿಚಾರ. ಆದ್ರೆ ತಾಯಿ, ಹೆತ್ತ ತಾಯಿ ಆ ಮಗುವಿಗೆ ಬೈತಾಳೆ ಅಂತೆ, ನೀನು ಹುಟ್ಟಿದ್ದಕ್ಕೆ ರಾಮ ಕಾಡಿಗೆ ಹೋಗ್ಬೇಕಾದಂತಹ ಪ್ರಸಂಗ ಬಂತು ಅಂತ. ಅಂದ್ರೆ ಇಂತಹ ಜನಾನುರಾಗಿ ರಾಮ ಅಂತ ಇದನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಇಂತಹ ರಾಮ ಅಂತ ರಾಮನ ವ್ಯಕ್ತಿತ್ವವನ್ನ ಆ ಕೋಟಿ ಕೊಂಡಾಡುತ್ತೆ. ಇಂತಹ ಪ್ರಸಂಗ ನಡೆದಿರ್ಬೇಕಾದ್ರೆ ಅಲ್ಲಿ ಹೇಳುತ್ತೆ, ಇಲ್ಲ, ರಾವಣ ಹೀಗೆ ಸೀತೆಯನ್ನ ಕರೆದುಕೊಂಡು ಹೋಗ್ಬೇಕಾದ್ರೆ ಜಟಾಯು ಅನ್ನುವಂತಹ ಪಕ್ಷಿ ಭಾರೀ ಹೋರಾಡಿತು, ಆದ್ರೂ ಕಡಿಲಿಕ್ಕಾಗಲಿಲ್ಲ.
ಅನ್ನುವಂತಹ ಪ್ರಸಂಗವನ್ನು ಹೇಳಿದಾಗ ಈ ಎಲ್ಲ ಕೋತಿಗಳು ಯಾವ ಪರ್ವತದ ಬುಡದಲ್ಲಿ ಕುಳಿತು ಮಾತಾಡ್ತಾ ಇರ್ತಾರೋ ಅಲ್ಲೇ ಒಂದು ಪಕ್ಷಿ ಇರುತ್ತೆ, ಸಂಪಾತಿ, ಜಟಾಯುವಿನ ಸಹೋದರ. ಆ ಜಟಾಯು ಅಂತ ಹೇಳಿದ ತಕ್ಷಣ ಈ ಸಂಪಾತಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಆದ್ರೆ ಆ ಸಂಪಾತಿಯ ರೆಕ್ಕೆಗಳು ಸುಟ್ಟು ಹೋಗಿರುತ್ತೆ. ಆ ಜಟಾಯು ಸಂಪಾತಿ ಅಣ್ಣ ತಮ್ಮಂದಿರು, ಜಟಾಯು ಸೂರ್ಯನನ್ನು ನೋಡಿ ಅದರ ಹತ್ರ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ತಮ್ಮ ಆ ಸೂರ್ಯನ ಬೇಗೆಗೆ ಬೆತ್ತು ಹೋಗ್ತಾನೆ ಅಂತೇಳಿ ಸಂಪಾತಿ ಹೋಗಿ ಅವನನ್ನು ಮುಚ್ಚಿರುತ್ತೆ. ಆ ರೆಕ್ಕೆಗಳು ಆ ಸೂರ್ಯನ ತಾಪಕ್ಕೆ ಸುಟ್ಟು ಹೋಗಿರ್ತವೆ. ಹಾಗಾಗಿ ಸುಟ್ಟು ಹೋಗಿ ರೆಕ್ಕೆ ಇಲ್ಲದೆ ಸಂಪಾತಿ ಕೆಳಗಡೆ ಮಲ್ಕೊಂಡಿರ್ತಾನೆ. ಯಾವಾಗ ಜಟಾಯು ಅಂತ ಶಬ್ದ ಕೇಳುತ್ತೋ ಸ್ವಲ್ಪ ಮುಂದೆ ಬರ್ತಾನೆ. ಏನೋ ಹೇಳ್ತಾ ಇದ್ರಲ್ಲ ಕಥೆ, ಯಾರ ಕಥೆ ಅಂತ ಕೇಳಿದಾಗ ಮತ್ತೆ ರಾಮನ ಕಥೆಯನ್ನ ಮತ್ತೆ ಆ ಕೋತಿಗಳು ಹೇಳುತ್ತೆ. ಕೇಳಿದ ತಕ್ಷಣ ರಾಮನ ಆ ಕಥೆಯನ್ನ ಕೇಳ್ತಾ 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 ಸಂಪಾತಿಯ ಆ ರೆಕ್ಕೆ ಬರ್ಲಿಕ್ಕೆ ಶುರುವಾಗುತ್ತೆ. ಇಲ್ಲದೇ ಇರುವಂತಹ ರೆಕ್ಕೆ ಬರುತ್ತೆ. ಅದು ದಷ್ಟಪುಷ್ಟವಾದಂತಹ ರೆಕ್ಕೆಗಳು ಬರುತ್ತೆ. ರೆಕ್ಕೆಗಳು ಬಂದ ತಕ್ಷಣ ಆ ಸಂಪಾತಿಗೆ ಅತ್ಯಂತ ಖುಷಿಯಾಗೋಗುತ್ತೆ. ಏನಿದು ರಾಮನ ಚರಿತ್ರೆ? ರಾಮನ ಚರಿತ್ರೆಯಿಂದ ನನಗೆ ರೆಕ್ಕೆಗಳು ಬಂದವು ಅಂತ ಹೇಳ್ತಾ, ನಾನು ಇಂತಹ ರಾಮನಿಗೆ ನಾನೇನು ಸಹಾಯ ಮಾಡಲಿ, ನನ್ನಿಂದ ಏನು ಸಹಾಯ ಆಗ್ಬೇಕು ಅಂತ ಕೇಳಿದಾಗ ಆ ಕೋತಿಗಳು ಹೇಳ್ತಾರೆ, ನೋಡಪ್ಪ, ರಾಮನ ಕಥೆಯಿಂದ ಬಂದಂತಹ ಈ ರೆಕ್ಕೆಗಳನ್ನ ರಾಮನಿಗೋಸ್ಕರವಾಗಿ ವಿನಿಯೋಗಿಸು, ಹಾರು, ಮೇಲಕ್ಕೆ ಹಾರು ಅಂತ ಹೇಳ್ತಾ ಆ ಸಂಪಾತಿಯನ್ನ ಅದು ಆಕಾಶದ ಎತ್ತರಕ್ಕೆ ಹಾರಿ ನೋಡುತ್ತೆ. ಸಮುದ್ರ 100 ಯೋಜನ ದೂರದಲ್ಲಿ ಲಂಕೆ ಇದೆ. ಬಂಗಾರಮಯವಾದಂತಹ ಲಂಕೆ. ಅಲ್ಲಿ ಅಶೋಕವನ ಇದೆ. ಅಲ್ಲಿ ಶಿಂಶುಪ ವೃಕ್ಷದ ಮರದ ಕೆಳಗಡೆ ಸೀತೆ ಇದ್ದಾಳೆ ಅಂತ ಆಕಾಶದ ಎತ್ತರಕ್ಕೆ ಹಾರಿ ಅದು ನೋಡ್ತಾ 100 ಯೋಜನ ದೂರ ಇದೆ ಅನ್ನುವಂತಹ ಆ ಸುದ್ದಿಯನ್ನ ಸಂಪಾತಿ ಹೇಳುತ್ತೆ. ಈ ಕಥೆ ಹೇಳಿದ್ದೆ ತಡ ಅಲ್ಲಿಂದ ಕಪಿಗಳೆಲ್ಲವೂ ಮಾತಾಡಿ ಶುರು ಮಾಡ್ತಾರೆ. 100 ಯೋಜನ ದೂರ ಇದೆ, ಯಾರು ಹೋಗ್ಬೋದು, ಯಾರು ಹೋಗ್ತೀರಿ ಅಂತ ಕೇಳಿದಾಗ ಒಂದೊಂದು ಕಪಿಗಳು ಒಂದೊಂದು ತಮ್ಮ ಸಾಮರ್ಥ್ಯವನ್ನ ಹೇಳಲಿಕ್ಕೆ ಶುರು ಮಾಡ್ತವೆ. ಒಂದು 10 ಯೋಜನ ಅನ್ನತ್ತೆ, ಒಂದು 20 ಯೋಜನ, ಒಂದು 30 ಯೋಜನ, ಹೀಗೆ ಎಲ್ಲ ಕಪಿಗಳು ಕೊನೆಗೆ ಬಂದು ನಿಲ್ಲೋದು 90 ಯೋಜನಕ್ಕೆ ಬಂದು ನಿಲ್ತಾರೆ. ಆವಾಗ ಜಾಂಬವಂತ ಹೇಳ್ತಾನೆ, ನಾನು ಆವಾಗ 96 ಯೋಜನ ದೂರ ಹಾರಿದ್ದೆ ಅಂತ ಹೇಳಿದಾಗ, ಆವಾಗಿನ ಸುದ್ದಿ ಮಾತಾಡಬೇಡ, ಈಗ ಎಷ್ಟು ಹಾರ್ತಿ ಹೇಳು. ಕೊನೆಗೆ ಎಲ್ಲ ಕಪಿಗಳಲ್ಲಿ ಒಂದು ಕಪಿ ಯಾರು ಅಂತಂದ್ರೆ ವಾಲಿಯ ಮಗ ಅಂಗದ. ಅವನು ಹೇಳ್ತಾನೆ, ನಾನು 100 ಯೋಜನ ಹಾರ್ತೇನೆ. 100 ಯೋಜನ ಹಾರ್ತೇನೆ ಅಂದ ತಕ್ಷಣ ಎಲ್ಲ ಕಪಿಗಳಿಗೆ ಭಾರಿ ಖುಷಿ ಆಗೋಯ್ತು. ಭಾರಿ ಖುಷಿ ಅಂದ್ರೆ ಭಾರಿ ಖುಷಿ. 100 ಯೋಜನ ದೂರ ಇದೆ, 100 ಯೋಜನ ಹಾರ್ತಾನೆ ಅಂತ ಎಲ್ಲ ಕಪಿಗಳು ಖುಷಿ ಪಟ್ಟಾಗ ಅವಾಗ ಒಂದು ಕೋತಿ ಹೇಳ್ದಂತೆ, 100 ಯೋಜನ ದೂರ ಇದೆ, ಅಲ್ಲಿಂದ ಮತ್ತೆ 100 ಯೋಜನೆ ಇದೆ ಮತ್ತೆ ವಾಪಸ್. ಹಾಗಾಗಿ ಬರೇ 100 ಯೋಜನ ಹಾರೋರಷ್ಟೇ ಅಲ್ಲದೇನೆ ಅಲ್ಲಿ ಹೋಗಿ ಎಲ್ಲವನ್ನೂ ಸಂಭಾಳಿಸಿಕೊಂಡು ಬರುವಂತಹ ಶಕ್ತಿ ಬೇಕು ಅಂತ. ಆದ್ರೆ ಸಣ್ಣ ಹುಡುಗ ಅಂಗದ. ಹಾಗಾಗಿ ಎಲ್ಲ ಕಪಿಗಳಿಗೆ ಚಿಂತೆ ಪ್ರಾರಂಭ ಆಗುತ್ತೆ. ಎರಡೇ ಚಿಂತೆ, ಹುಡುಕಿ ನೋಡಿ ಏನೇ ಕಷ್ಟಪಟ್ಟು ಹೋದ್ರು ಸಾಯೋದು ಖಚಿತ. ಹಾಗಾಗಿ ಎಲ್ಲ ಕಪಿಗಳು ಒಂದು ನಿರ್ಧಾರಕ್ಕೆ ಬರ್ತವೆ, ಪ್ರಾಯೋಪದೇಶ ಮಾಡಿಬಿಡೋಣ, ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ, ಹೋಗಿ ಅಲ್ಲಿ ತನಕ ಹೋಗಿ ಸಾಯೋದು ಯಾಕೆ, ಇಲ್ಲೇ ಸತ್ತು ಬಿಡೋಣ ಅಂತ ಆಲೋಚನೆಯನ್ನು ಮಾಡಿದಾಗ, ಆದ್ರೆ ಅಲ್ಲಿ ಹನುಮಂತ ದೇವರು ಮಾತ್ರ ಸುಮ್ಮನೆ ಕುಳಿತಿರ್ತಾರೆ. ಎಲ್ಲರ ಸರದಿ ಮುಗಿದ ಮೇಲೆ ಎಲ್ಲ ಕಪಿಗಳು ಹೋಗಿ ಕೇಳ್ತಾರೆ, ಎಲ್ಲರೂ ಸರದಿ ಮುಗೀತು, ನೀನೆಷ್ಟು ಹಾರ್ತಿ ಹೇಳು. ಹನುಮಂತನಿಗೆ ಹೇಳಿದ ತಕ್ಷಣ ಹನುಮಂತ ದೇವರು ಹೇಳ್ತಾರೆ, ನಾನು ಎಷ್ಟು ಹಾರಬಲ್ಲೆ ಅಂದ್ರೆ ಇಡೀ ಭೂಮಂಡಲವನ್ನ, ಇಡೀ ಬ್ರಹ್ಮಾಂಡವನ್ನ ಎಷ್ಟು ಬೇಕೋ ಅಷ್ಟು ಪ್ರದಕ್ಷಿಣೆಯನ್ನ ಹಾಕಬಲ್ಲೆ, ಒಂದೇ ಒಂದು ಚೂರು ನನಗೆ ಶ್ರಮ ಆಗೋದಿಲ್ಲ ಅಂತ ಹನುಮಂತ ದೇವರು ಹೇಳ್ತಾರೆ. ಮತ್ತೆ ಇದನ್ನ ಮೊದಲೇ ಹೇಳ್ಬೋದಾಗಿತ್ತಲ್ಲ, ಇಷ್ಟೆಲ್ಲ ಜನ ಮಾತಾಡುತ್ತದೆ ಯಾಕಾದಿ ಅಂತಂದ್ರೆ ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ, ಹೌದು, ನಾನು ಮೊದಲೇ ನಾನು ಹಾರ್ತೀನಿ ಅಂತ ಹೇಳಿದ್ರೆ ಹನುಮಂತ ಏನು ನಾನು ಹಾರ್ತಿದ್ದೆ ಬಿಟ್ರೆ ಅನ್ನುವಂತಹ ಮಾತುಗಳು ಬರಬಾರದು. ಅಷ್ಟೇ ಅಲ್ಲದೇನೆ
ಅವರವರ ಯೋಗ್ಯತೆ ಎಷ್ಟೆಷ್ಟಿರುತ್ತೆ ಅಷ್ಟೇ ಅನ್ನೋದನ್ನು ತಿಳಿಸ್ತಾ ಹನುಮಂತ ದೇವರು ಅವರೆಲ್ಲರೂ ಹೇಳಿದ ಮೇಲೆ ಹನುಮಂತ ದೇವರು ನಾನು ರಾಮನ ಕೆಲಸವನ್ನ ಮಾಡಿಕೊಂಡು ಬರ್ತೇನೆ ಅಂತ ಅಲ್ಲಿಂದ ಒಂದು ಮಹೇಂದ್ರ ಪರ್ವತ ಅಂತ ಪರ್ವತದ ಹತ್ತಿರ ಹೋಗಿ ಆ ಹನುಮಂತ ದೇವರು ನಿಂತು ಅಲ್ಲಿಂದ ಹಾರಿದರು. ಇಲ್ಲಿಂದ ಸುಂದರಕಾಂಡ ಪ್ರಾರಂಭವಾಗುತ್ತೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಇಷ್ಟೆಲ್ಲ ಪ್ರಸಂಗಗಳಾದ ಮೇಲೆ ಇಲ್ಲಿಂದ ಶುರುವಾಗೋದೆ ಈ ಇಡೀ ಸುಂದರಕಾಂಡ ಅನ್ನೋದೇನಿದೆ ಇದು ಇಷ್ಟು ಹನುಮಂತ ದೇವರ ಮೇಲೆ ಇರುವಂತದ್ದು. ಹಾಗಾಗಿ ಇಷ್ಟು ಕಾಂಡಗಳಿಗೆ ಒಂದೊಂದು ಹೆಸರನ್ನ ಕೊಡ್ಕೊಂಡು ಬಂದು ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ ಅಂತ ಒಂದೊಂದನ್ನ ಕೊಡ್ಕೊಂಡು ಬಂದಂತಹ ವಾಲ್ಮೀಕಿಗಳಿಗೆ ಇದನ್ನ ಮಾತ್ರ ಸುಂದರಕಾಂಡ ಅಂತ ಕೊಟ್ಟರು. ಯಾಕೆ ಬರೆದಂತಹ ಬೇರೆ ಯಾವುದು ಕೂಡ ಸುಂದರವಾಗಿ ಕಾಣಿಸ್ಲಿಲ್ಲೇನು? ಬೇರೆ ಯಾವ ಸುಂದರವಾಗಿಲ್ಲೇನು ಕಾವ್ಯ? ಇದು ಮಾತ್ರ ಯಾಕೆ ಸುಂದರ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ, ಅನೇಕ ಉತ್ತರಗಳನ್ನ ಕೊಡ್ತಾರೆ. ಮೊದಲಿಗೆ ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರೋ ರಾಮ, ಸುಂದರೇ ಕಿನ್ನ ಸುಂದರಂ. ಯಾಕೆ ಈ ಸುಂದರ ಕಾಂಡಕ್ಕೆ ಸುಂದರ ಅಂತ ಯಾಕೆ ಹೆಸರಿಟ್ರು ಅಂತ ಹೇಳ್ತಾರೆ. ಇಲ್ಲಿಂದ ಅಂದ್ರೆ ಹನುಮಂತ ದೇವರು ಈ ಪರ್ವತದಿಂದ ನೆಗೆದು ಸೀತಾದೇವಿಯನ್ನು ಸಂದರ್ಶಿಸಿ ರಾಮ ಕೊಟ್ಟಂತಹ ಉಂಗುರವನ್ನು ಕೊಟ್ಟು ಬಳಲಿದಂತಹ ಸೀತೆ ರಾಮ ಬರ್ತಾನೋ ಇಲ್ವೋ ಅಂತೇಳಿ ಕಾಯ್ತಾ ಒಂದು ಮುದಡಿದ ತಾವರೆಯಂತಿದ್ದಂತಹ ಸೀತೆ ಅರಳುತ್ತಾಳೆ. ಅವಳ ಮುಖ ಅರಳುತ್ತೆ, ಅತ್ಯಂತ ಸುಂದರಳಾಗಿ ಕಾಳ್ತಾಳೆ. ಹಾಗಾಗಿ ಈ ಕಥೆ ಸೀತೆಯನ್ನ ಅತ್ಯಂತ ಸುಂದರಳನ್ನಾಗಿ ಮಾಡಿದ್ದು. ಆ ಸೀತೆಯ ಚೂಡಾಮಣಿಯನ್ನ ಆ ಹನುಮಂತ ದೇವರು ತಂದು ರಾಮನಿಗೆ ಒಪ್ಪಿಸಿ ಸೀತೆ ಆರಾಮಾಗಿದ್ದಾಳೆ, ನಾನು ನೋಡಿಕೊಂಡು ಬಂದಿದ್ದೇನೆ, ಅವಳಿಗೆ ಏನೂ ತೊಂದರೆ ಆಗಿಲ್ಲ ಅಂತ ವರದಿ ಒಪ್ಪಿಸಿದಾಗ ರಾಮನ ಮುಖದಲ್ಲಿ ಆ ನಗು ಅರಳುತ್ತೆ. ಮತ್ತೆ ರಾಮ ಸುಂದರನಾಗ್ತಾನೆ, ನಗುವಿನಿಂದ ಸುಂದರನಾಗ್ತಾನೆ. ಹಾಗಾಗಿ ಈ ಹನುಮಂತ ದೇವರು ಹೋಗಿ ಅಲ್ಲಿ ಮಾಡುವಂತಹ ಅನೇಕ ಚೇಷ್ಟೆಗಳು ಅತ್ಯದ್ಭುತವಾಗಿವೆ, ಸುಂದರವಾಗಿವೆ. ಕಥೆ ಕೇಳಿದ್ರೆ ಬಹಳ ಸುಂದರ ಅಂತ ಅನ್ಸುತ್ತೆ. ಹಾಗಾಗಿ ಸುಂದರಿ ಕಥಾ, ಈ ಕಥೆ ಸುಂದರ. ಈ ಕಥೆಯಲ್ಲಿ ಆ ನಾಯಕಿ ಸುಂದರಳಾಗ್ತಾಳೆ, ನಾಯಕ ಸುಂದರನಾಗ್ತಾನೆ. ಅಷ್ಟೇ ಅಲ್ಲ, ಕೆಲಸ ಮಾಡುವವನೂ ಸುಂದರ. ಅತ್ಯಂತ ಸುಂದರ ಹನುಮಂತ ದೇವರು ಅಂತ ಹೇಳ್ತಾರೆ. ಅತ್ಯಂತ ಸುಂದರ ಅಂತ ಅವನಿಗೆ. ಯಾಕೆ ಸುಂದರ? ಹನುಮಂತ ದೇವರಿಗೂ ಸುಂದರ ಅಂತ ಹೆಸರಿದೆ ಅಂತ. ಕಪಿಗಳನ್ನು ನೋಡಿದ್ರೆ ಏನ್ ಕೋತಿ ಮುಖದಲ್ಲಿ ಅಂತ ಬೈತಾರೆ. ಆದ್ರೆ ಹನುಮಂತ ದೇವರು ಹಾಗಿರ್ಲಿಲ್ಲ, ಅತ್ಯಂತ ಸುಂದರರಾಗಿದ್ರು ಅಂತ. ಯಾಕೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಯಾರು ಸುಂದರರಾಗ್ತಾರೆ, ವಾಸ್ತವಿಕವಾಗಿ ಸುಂದರತೆ ಹೇಗೆ ಬರುತ್ತೆ ಅಂತಂದ್ರೆ ಭಗವಂತನಲ್ಲಿ ಅತ್ಯದ್ಭುತವಾದಂತಹ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರೇ ಸುಂದರರು. ನಾವೊಂದು ಶಬ್ದವನ್ನು ಕೇಳಿರ್ತೇವೆ, ಆದರ ಅಂತ ಒಂದು ಶಬ್ದ. ಆದರ ಅತ್ಯಂತ ಪ್ರೀತಿ ಮಾಡೋದು ಅಂತ, ಅತ್ಯಂತ ಭಕ್ತಿ ಮಾಡೋದು ಅಂತ. ಹಾಗಾಗಿ ಆದರ ಭಗವಂತನಲ್ಲಿ ಹನುಮಂತ ದೇವರಿಗೆ ಬಹಳ ಇತ್ತು, ಆದ್ರಿಂದಾಗಿ ಅವರು ಸುಂದರ ಅಂತ ಹೇಳ್ತಾರೆ. ಹಾಗಾಗಿ ಸುಂದರರಾದಂತಹ ಆ ಹನುಮಂತ ದೇವರು ಈ ರೀತಿಯಾದಂತಹ ಅನೇಕ ಚೇಷ್ಟೆಗಳನ್ನ ಇಲ್ಲಿ ಮಾಡಿದ್ರಾದ್ರಿಂದಾಗಿ ಇದಕ್ಕೆ ಸುಂದರಕಾಂಡ ಅಂತ ಹೆಸರನ್ನು ಇಟ್ಟಿದ್ದಾರೆ. ಹಾಗಾಗಿ ವಾಲ್ಮೀಕಿಗಳು ಈ ಕಾರಣದಿಂದ ಇದಕ್ಕೆ ಸುಂದರಕಾಂಡ ಅಂತ ಒಂದು ಹೇಳ್ತಾ ಇನ್ನೊಂದು ಹೇಳ್ತಾರೆ ಅವರು. ಮುಖ್ಯವಾಗಿ ಇಡೀ ರಾಮಾಯಣವೇ ಒಂದು ಕಡೆ ಇಟ್ರೆ ಅದರಲ್ಲಿ ಮುಖ್ಯ ಪಾತ್ರ ಹನುಮಂತನದ್ದು. ಒಂದು ವೇಳೆ ಹನುಮಂತ ಇಲ್ಲದೆ ಇದ್ದ ಪಕ್ಷದಲ್ಲಿ ರಾಮಾಯಣ ಹೇಗೆ ಎಂಡ್ ಆಗ್ತಿತ್ತು, ಹೇಗೆ ಮುಗಿತಾ ಇತ್ತು ಅಂದ್ರೆ, ರಾವಣ ಬಂದ, ಸೀತೆಯನ್ನ ಅಪಹರಿಸಿ ಹೋದ. ರಾಮ ಸೀತೆಯನ್ನ ಹುಡುಕಾಡದೆ ಸಿಗದೆ ರಾಮ ಕಾಡಿನಲ್ಲೇ ಉಳಿಬೇಕಾದಂತಹ ಪ್ರಸಂಗ ಬರ್ತಿತ್ತು. ಹಾಗಾಗಿ ರಾಮಾಯಣ ಮುಂದುವರಿಲಿಕ್ಕೆ ಒಂದು ಬೀಜ ಅಂತಂದ್ರೆ ಅದು ಹನುಮಂತ ದೇವರ ಈ ಪ್ರವೃತ್ತಿ ಅಂತ. ಹಾಗಾಗಿ ರಾಮದೇವರು ಸೀತೆ ವಾಸ್ತವಿಕವಾಗಿ ನಿತ್ಯಾವಿಯೋಗಿನಿಯರು, ಆದರೂ ಕೂಡ ಅದು ಒಂದು ನಾಟಕ ರೂಪದಲ್ಲಿ ಆ ಸೀತಾಕೃತಿ ಕದ್ಕೊಂಡು ಹೋಗಿದ್ದ. ಅದನ್ನ ಪಡಿಬೇಕು ಅಂತ ಹೇಳಿ ಹನುಮಂತ ದೇವರು ಹೋಗಿ ಅದನ್ನ ಈ ಕೆಲಸವನ್ನು ಮಾಡಿದ್ದು. ಹಾಗಾಗಿ ಒಂದು ಬೀಜಕ್ಷೇಪ, ರಾಮ ಸೀತೆಯರ ಒಂದಾಗುವಿಕೆಗೆ ಒಂದು ಕಾಲ, ಅದು ಈ ಹನುಮಂತ ದೇವರ ಪ್ರವೃತ್ತಿ. ಹಾಗಾಗಿ ಇದು ಸುಂದರ. ಹಾಗಾಗಿ ಇಂತಹ ಸುಂದರ ಕಾಂಡವನ್ನ ತಿಳಿಸ್ತಾ ಕೊನೆಗೆ ಒಂದಿಷ್ಟು ಹನುಮಂತ ದೇವರ ಹರೋದಕ್ಕಿಂತ ಮುಂಚೆ ಹನುಮಂತ ಎಲ್ಲ ಮುಗಿಯುತ್ತೆ. ಇದೆಲ್ಲ ಆಗಿ ಬಂದ ಮೇಲೆ ಒಂದು ಪ್ರಸಂಗ ನಡೆಯುತ್ತೆ. ರಾಮದೇವರು
ಎಲ್ಲರನ್ನ ಕರೆದು ಮಾತಾಡಿಸ್ತಾ ಇರಬೇಕಾದ್ರೆ ಕೊನೆಗೆ ಎಲ್ಲ ಮುಗಿದೋಗಿದೆ, ಸೀತೆಯೂ ಸಿಕ್ಕಿದ್ದಾಳೆ, ಪಟ್ಟಾಭಿಷಿಕ್ತನಾಗಿದ್ದಾನೆ ರಾಮ. ಆವಾಗ ಹನುಮಂತನ ಬಗ್ಗೆ ರಾಮದೇವರು ಕೇಳ್ತಾರೆ. ರಾಮದೇವರು ಕೇಳುವಂತಹ ಮಾತು ಬಹಳ ಕುತೂಹಲದಿಂದ, ನೀವು ಕೇಳಿದ್ರೆ ಅಲ್ಲ, ಇದು ಹನುಮಂತ ದೇವರು ಹೇಳುವಂತಹ ಮಾತುಗಳನ್ನು ಕೇಳಿದ್ರೆ ರೋಮಾಂಚನ ಆಗುತ್ತೆ. ಹನುಮಂತನ ಬಗ್ಗೆ ಹೇಳುವಂತಹ ಮಾತು ತ್ವಯೇವ ಹನುಮನ್ ಅಸ್ತಿ ಬಲಂ ಬುದ್ಧಿ ಪರಾಕ್ರಮ. ರಾಮದೇವರು ಹೇಳ್ತಾರೆ, ಹನುಮಂತ ನಿನ್ನಲ್ಲೇ ಈ ಶಕ್ತಿ ಇರೋದು, ಬಲಂ ಬುದ್ಧಿ ಪರಾಕ್ರಮ. ಬಲ ನಿನ್ನಲ್ಲಿದೆ, ಬುದ್ಧಿ ನಿನ್ನಲ್ಲಿದೆ, ಪರಾಕ್ರಮ ನಿನ್ನಲ್ಲಿದೆ. ಈ ಕಾರಣಕ್ಕೇನೆ ನಾನು ನಿನಗೆ ಉಂಗುರವನ್ನು ಕೊಟ್ಟಿದ್ದು ಅಂತ. ಉಂಗುರವನ್ನು ಕೊಡ್ಲಿಕ್ಕೆ ಕ್ವಾಲಿಫಿಕೇಶನ್ ಬೇಕು. ಸುಮ್ನೆ ಯಾರ್ಯಾರಿಗೋ ಕರೆದು ಕೊಟ್ಟು ಕಳಿಸ್ಬಿಟ್ರೆ ಆಗತ್ತಾ? ಆಗಲ್ಲ. ನಿನಗೆ ಯಾಕೆ ಕೊಟ್ಟಿದ್ದು ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ. ಬಲಂ ಬುದ್ಧಿ ಪರಾಕ್ರಮ. ಈ ಮೂರಕ್ಕೂ ಒಂದೇ ರೀತಿ ಅರ್ಥ ಅನಿಸಿದ್ರು ಬೇರೆ ಬೇರೆ ಆದಂತಹ ಅರ್ಥ ಇದೆ. ಉಂಗುರವನ್ನ ತೆಗೆದುಕೊಂಡು ಒಬ್ಬ ದೂತನಾಗಿ ಬೇರೆ ಕಡೆ ಹೋಗಿ ಹೇಗೆ ವರ್ತಿಸಬೇಕು ಅನ್ನೋದು ಆ ಹನುಮಂತ ದೇವರ ನಡೆಯಿಂದ ಇಡೀ ಸುಂದರಕಾಂಡ ನಮಗೆ ಏನ್ ತಿಳಿಸ್ಕೊಡುತ್ತೆ, ನಾವು ಜೀವನದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಹನುಮಂತ ದೇವರ ಹೆಜ್ಜೆ ಹೆಜ್ಜೆಗೆ ಆ ಸುಂದರಕಾಂಡದಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಬಲ ಅಂದ್ರೆ ದೈಹಿಕವಾದಂತಹ ಬಲ. ದೈಹಿಕವಾದಂತಹ ಬಲ ಬೇಕೇ ಬೇಕು. ಅತ್ಯಂತ ದುಷ್ಟನಾದಂತಹ ರಾವಣ, ಆ ಲಂಕೆ ಅದು ಸಮುದ್ರದ ಮಧ್ಯದಲ್ಲಿದೆ, ಯಾರೂ ಕೂಡ ಹೋಗಿ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಕಡೆ ಅವನು ಭಾರೀ ಬಂದೋಬಸ್ತಲ್ಲಿ ಕಟ್ಕೊಂಡಿದ್ದಾನೆ. ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ದೈಹಿಕವಾದಂತಹ ಬಲ ಬೇಕೇ ಬೇಕು. ಅಂತಹ ದೈಹಿಕ ಬಲ, ಬಲ ಅಂದ್ರೆ ದೈಹಿಕ ಬಲ, ಬುದ್ಧಿ ಅಷ್ಟೇ ಅಲ್ಲದೇನೆ ಚಾಕಚಕ್ಯತೆ ಬೇಕು, ಜಾಣತನ ಬೇಕೇ ಬೇಕು, ಅತ್ಯಂತ ಜಾಣತನ ಬೇಕು. ಅಲ್ಲಿ ಹೋಗಿ ಏನೋ ಒಂದು ಎಡವಟ್ ಮಾಡಿದ್ರೆ ಏನೋ ಆಗ್ಬೇಕಾದ್ರೆ ಏನೋ ಆಗೋಗ್ಬಿಡುತ್ತೆ. ಹಾಗಾಗಿ ಹೋಗಿ ಅಲ್ಲಿ ಏನು ಮಾಡಬೇಕು ಅನ್ನುವಂತಹ ಬುದ್ಧಿಯನ್ನ ಇಟ್ಟುಕೊಂಡು ಅಲ್ಲಿ ಹೋದ ತಕ್ಷಣ ನಾವು ಏನನ್ನ ಮಾಡಬೇಕು, ಯಾರ ಕಡೆಯಿಂದ ಬಂದಿದ್ದೇವೆ, ನಾವು ಏನು ಮಾಡಿದ್ರೆ ಅವ್ರಿಗೇನು, ಅವ್ರ ಹೆಸರಿಗೆ ಏನ್ ಕೆಟ್ಟತನ ಬರುತ್ತೆ ಅನ್ನೋದನ್ನೂ ಆಲೋಚನೆ ಮಾಡಬೇಕು. ಜಾಣನೆ ಬೇಕು, ಜಾಣತನ ಬೇಕು, ಬುದ್ಧಿ. ಹಾಗಾಗಿ ಬುದ್ಧಿ ಅಂದ್ರೆ ಅದು ಜ್ಞಾನ, ಅಂತಹ ಜ್ಞಾನ ಬೇಕು. ಅದರ ಜೊತೆಗೆ ಒಂದು ಪರಾಕ್ರಮ ಬೇಕು. ಪರಾಕ್ರಮ ಅಂತಂದ್ರೆ ಆತ್ಮಬಲ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ನಾನು ಈ ಕೆಲಸವನ್ನ ಹಿಡಿದಿದ್ದೇನೆ ಅಂದ್ರೆ ನಾನು ಮುಗಿಸಿಯೇ ತೀರುತ್ತೇನೆ ಅನ್ನುವಂತಹ ಆತ್ಮಬಲ ಬೇಕು. ದೇಹಬಲ, ಬುದ್ಧಿಬಲ, ಆತ್ಮಬಲ, ಈ ಮೂರು ಯಾರಲ್ಲಿರುತ್ತೋ ಅವ್ರು ಮಾಡುವಂತಹ ಕೆಲಸಗಳು ಅದು ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ಮೂರು ಇರೋದು ನಿನ್ನ ಹತ್ರ ಮಾತ್ರ ಹನುಮಂತ. ಹಾಗಾಗಿ ನಾನು ನಿನಗೆ ಉಂಗುರವನ್ನು ಕೊಡ್ತಿದ್ದೇನೆ ಅಂತ ಈ ರೀತಿಯಾದಂತಹ ಮಾತನ್ನ ಹನುಮಂತ ದೇವರಿಗೆ ರಾಮದೇವರು ಹೇಳಿ ಕಳಿಸ್ತಾರೆ. ಅದಕ್ಕೆ ಹನುಮಂತನ ಹೆಸರನ್ನ ನಾವು ಗಮನಿಸಬೇಕಾಗತ್ತೆ. ಹನುಮಾನ್ ಅಂತ ಕರೀತೇವೆ. ಎಲ್ಲ ಕೋತಿಗಳನ್ನು ನೋಡಿ ನಾವು ಹನುಮಂತ ಅಂತ ಕರೆಯಲ್ಲ. ಹನುಮಂತ ದೇವರಿಗೆ ಹನುಮಾನ್ ಅಂತ ಯಾಕೆ ಕರೀತೇವೆ ಅನ್ನುವಂತಹ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹನು ಅಂತಂದ್ರೆ ಉಬ್ಬಿದ ಗಲ್ಲ ಉಳ್ಳವನು ಅಂತ ಒಂದು ಅರ್ಥ ಇದೆ. ಸಾಮಾನ್ಯವಾದಂತಹ ಅರ್ಥ ನಾವು ಉಬ್ಬಿದ ಗಲ್ಲ ಉಳ್ಳವನು. ಹಾಗಾಗಿ ಹನುಮಂತನನ್ನ ನೋಡಿದ್ರೆ ನಾವು ಅಲಂಕಾರದಲ್ಲಿ ಆ ಹನುಮಂತನಿಗೆ ಕೇಸರಿ ಬಣ್ಣವನ್ನು, ಕೆಂಪನ್ನು ಆ ಉಬ್ಬಿದ ಮುಖಕ್ಕೆ ಹಚ್ತೇವೆ. ಅಂತಹ ಹನುಮಂತ ಅಂತ ಸೂರ್ಯನ ಗದೆಯ ಸ್ಪರ್ಶದಿಂದ ಮುಖ ಊದಿಕೊಳ್ಕೊಂತ ಈ ಅರ್ಥ ಅಲ್ಲ. ಹಂಗ ಅರ್ಥ ಆಗೋದಿದ್ರೆ ಎಲ್ಲಾ ಕೋತಿಗಳಿಗೂ ಕೂಡ ನಾವು ಹನುಮಂತ ಅಂತಾನೆ ಕರಿಬೇಕಾಗುತ್ತೆ. ಆ ಅರ್ಥ ಇಲ್ಲ. ಎಂತಹ ಅರ್ಥ ಇದೆ ಅಂತಂದ್ರೆ ಅದಕ್ಕೆ ಸಂಸ್ಕೃತ ವೈಶಿಷ್ಟ್ಯ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಹನ ಹಿಂಸಾಗತ್ಯೋಹೋ ಅಂತ ಒಂದು ಶಬ್ದ, ಹನುಮಾನ್ ಅಂತ ಆಗೋದು ಹನ ಹಿಂಸಾಗತ್ಯೋಹೋ ಅನ್ನುವಂತಹ ಶಬ್ದದಿಂದ. ಅಂದ್ರೆ ಹಿಂಸೆ ಅನ್ನೋದನ್ನ ಈ ಶಬ್ದ ತಿಳಿಸ್ಕೊಡುತ್ತೆ. ಹನುಮಾನ್ ಅಂತಂದ್ರೆ ಹಿಂಸೆ ಮಾಡುವವನು ಅಂತ ಒಂದು ಅರ್ಥ ಸಿಗುತ್ತೆ. ಆದ್ರೆ ಇದೇ ಮುಖ್ಯ ಅರ್ಥ ಅಲ್ಲ, ಇದು ಅಮುಖ್ಯ ಅರ್ಥ. ಹನ ಹಿಂಸಾ ಗತ್ಯೋಹೋ, ಹಿಂಸೆ ಅನ್ನುವಂತಹ ಒಂದು ಅರ್ಥ ಇದೆ, ಗತಿ ಅನ್ನುವಂತಹ ಒಂದು ಅರ್ಥ ಇದೆ. ಗತಿ ಅಂತಂದ್ರೆ ಗಮನ ಅಂತ ಅರ್ಥ. ಗಮನ ಅಂತಂದ್ರೆ ಎಲ್ಲ ಕಡೆ ಸಂಚರಿಸುವವ ಅಂತ ಅರ್ಥ, ಎಲ್ಲ ಕಡೆ ಇರುವವ ಅಂತ ಅರ್ಥ. ಹಾಗಾಗಿ ಒಂದು ಅರ್ಥ ನಮ್ಗೆ ಸಿಗುತ್ತೆ. ಹನುಮಂತ ಬೇರೆ ಯಾರೂ ಅಲ್ಲ, ವಾಯುದೇವನ ಪುತ್ರ. ಹಾಗಾಗಿ ವಾಯುದೇವ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅನ್ನೋದನ್ನ ಈ ಗಮನ, ಎಲ್ಲಾ ಕಡೆ ಇರುವವನು ಅಂತ ಆ ಹನು ಶಬ್ದ ತಿಳಿಸ್ಕೊಡುತ್ತೆ. ಹಾಗಾಗಿ ವಾಯುದೇವನ ಮಗ, ವಾಯುದೇವರ ಅವತಾರ ಅನ್ನೋದನ್ನ ಇದು ಮುಖ್ಯವಾಗಿ ತಿಳಿಸ್ಕೊಡುತ್ತೆ. ನಾವು ಅಮುಖ್ಯವಾಗಿ ಹನುಮಂತ ದೇವರನ್ನ ರುದ್ರದೇವರ ಅವತಾರ ಅಂತ ಅನೇಕ ಅಪಪ್ರಚಾರಗಳು ಇರುತ್ತೆ. ಆ ರೀತಿ ಅಲ್ಲ, ವಾಯುದೇವರ ಅವತಾರ ಅನ್ನೋದು ಆ ಶಬ್ದದಿಂದಲೇ ನಮ್ಗೆ ಗೊತ್ತಾಗುತ್ತೆ.
ವಾಯುವಿನ ಮಗ, ಎಲ್ಲಾ ಕಡೆ ಇರುವವರು ಅಂತ ಒಂದು ಅರ್ಥ. ಇನ್ನೊಂದು ಗತಿ ಶಬ್ದಕ್ಕೆ ಏ ಗತ್ಯರ್ಥಕಾಹ ತೇ ತೇ ಜ್ಞಾನಾರ್ಥಕಾಹ ಅಂತ ಒಂದು ಅರ್ಥ ಇದೆ. ಯಾವುದು ಗತಿ ಅನ್ನೋದನ್ನ ಹೇಳುತ್ತೋ ಅದು ಜ್ಞಾನ ಅನ್ನೋದನ್ನು ಕೂಡ ಹೇಳುತ್ತೆ. ಹಾಗಾಗಿ ಅತ್ಯಂತ ಜ್ಞಾನಿ ಹನುಮಂತ ಅಂತ ಈ ಮುಖಾಂತರವಾಗಿ ಅತ್ಯಂತ ಜ್ಞಾನಿ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲಾ ಕಡೆ ಇರುವವ, ವಾಯುದೇವರ ಮಗ, ವಾಯುವಿನ ಅವತಾರ, ಅತ್ಯಂತ ಜ್ಞಾನಿ, ಎಲ್ಲ ಸಂಪೂರ್ಣ ಜ್ಞಾನ ಉಳ್ಳವರು ವಾಯುದೇವರು ಅನ್ನುವಂಥದ್ದು ಇದರಿಂದ ದ್ಯೋತಕವಾಗುತ್ತೆ. ಅದರ ಜೊತೆಗೆ ಹಿಂಸೆ ಅಂದ್ರೆ ಯಾರು ಕೆಟ್ಟದ್ದನ್ನ ಮಾಡ್ತಾರೋ, ಯಾರೋ ಭಗವದ್ವೇಷಿಗಳಿದ್ದಾರೋ ಅವರಿಗೆ ಹನುಮಂತ ದೇವರು ಹಿಂಸೆಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ಕಥಾನಕದಲ್ಲಿ ನೋಡಬಹುದಾಗುತ್ತೆ. ಹಾಗಾಗಿ ಇದು ಹನುಮಂತ, ಹನುಮಾನ್ ಅನ್ನುವ ಶಬ್ದದ ನಿಷ್ಪತ್ತಿ ಅಂತ ಕರೆಸ್ಕೊಳ್ತಾರೆ. ಹಾಗಾಗಿ ಯಾವ್ದ್ಯಾವ್ದಕ್ಕೂ ಹನುಮಂತ, ಯಾವ್ಯಾವ ಕೋತಿಗೂ ಹನುಮಂತ ಅಂತ ಕರೀಲಿಕ್ಕಿಲ್ಲ. ಹನುಮಂತ ದೇವರಿಗೆ ಮಾತ್ರ ಈ ಹೆಸರು ತಾಗುತ್ತೆ ಅಂತ. ಹಾಗಾಗಿ ಅಂತಹ ಹನುಮಂತ ದೇವರಿಗೆ ರಾಮದೇವರು ಉಂಗುರವನ್ನ ಕೊಟ್ಟು ಕಳಿಸ್ತಾ ಅನೇಕ ಗುಣಗಳನ್ನು ಹೇಳ್ತಾರೆ. ನಾಳೆ ಆ ಗುಣಗಳನ್ನು ನೋಡೋಣ. ಇವತ್ತು ಆ ಸುಂದರಕಾಂಡವನ್ನ ಮತ್ತೆ ಮುಂದುವರಿಸೋಣ. ಮೊದಲಿಗೆ ಹನುಮಂತ ದೇವರು ಮಹೇಂದ್ರ ಪರ್ವತವನ್ನ ಏರಿದ್ದಾರೆ. ಏರಿ ತಾನೂ ಕೂಡ ಮಹೇಂದ್ರ ಪರ್ವತದಂತೆ ಶರೀರವನ್ನ ಅಷ್ಟು ದೊಡ್ಡದಾಗಿ ಬೆಳೆಸ್ಕೊಂಡಿದ್ದಾರೆ ಅಂತ. ಅಷ್ಟು ದೊಡ್ಡವರಾಗಿ ಅಲ್ಲಿಂದ ಮೊದಲಿಗೆ ಹನುಮಂತ ದೇವರು ಮಾಡಿದ, ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಪಾಠ ಅಂತೀವಲ್ಲ ಇದು ಅಂತ. ಹನುಮಂತ ದೇವರು ಮೊದಲಿಗೆ ಮಾಡಿದ್ದೇನು? ಪರ್ವತವನ್ನ ಹತ್ತಿ ಬೃಹದಾಕಾರವನ್ನ ತೆಗೆದುಕೊಂಡು ಅಲ್ಲಿಂದ ತನ್ನ ಕಾಲನ್ನ ಆ ಪರ್ವತಕ್ಕೆ ಒತ್ತಿ ಜಿಗಿದ್ರು ಅಂತ. ಆದ್ರೆ ಜಿಗಿಯೋದಕ್ಕಿಂತ ಮುಂಚೆ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಮೊದಲಿಗೆ ವಾಲ್ಮೀಕಿ ಮಹರ್ಷಿಗಳ ಮಾತಿನಲ್ಲಿ ಆ ಒಂದು ಸುಂದರ ಕಾಂಡವನ್ನು ನೋಡ್ತಾ ಆನಂತರದಲ್ಲಿ ಸುಂದರಕಾಂಡ ನಿರ್ಣಯಕ್ಕೆ ಹೋಗೋಣ. ನಮಃ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜನಿಂ ಕೃತ್ವ ಚಕಾರ ಗಮನೆ ಮತಿಂ. ವಾಲ್ಮೀಕಿ ಮಹರ್ಷಿಗಳು ಸುಂದರಕಾಂಡದ ಮೊದಲನೇ ಶ್ಲೋಕದಲ್ಲಿ ಈ ರೀತಿಯಾದಂತಹ ಮಾತನ್ನ ಆಡ್ತಾರೆ. ಇದೇ ಮಾತನ್ನ ಆಚಾರ್ಯರು ತಿಳಿಸ್ತಾರೆ. ಅದರ ನಿರ್ಣಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಆ ಹನುಮಂತ ದೇವರು ಪರ್ವತ ಮೇಲೆ ನಿಂತು ನಮಸ್ಕರಿಸಿದರು. ಯಾರಿಗೆ ನಮಸ್ಕರಿಸಿದರು? ಹನುಮಂತ ದೇವರು ಯಾರಿಗೆ ನಮಸ್ಕಾರ ಮಾಡಿದ್ರು ಅಂದ್ರೆ ಅವರು ಹೇಳ್ತಾರೆ ನಮಃ ಸೂರ್ಯಾಯ, ಸೂರ್ಯನಿಗೆ, ಪ್ರತ್ಯಕ್ಷ ದೇವನಾದಂತಹ ಸೂರ್ಯನಿಗೆ ಹನುಮಂತ ದೇವರು ನಮಸ್ಕರಿಸಿದರು ಅಂತ. ಇದನ್ನ ನೋಡಿದ್ರೆ ನಮಗೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸುತ್ತವೆ. ಸಹಜವಾಗಿಯೇ ಉದ್ಭವಿಸುವಂತಹ ಅನೇಕ ಪ್ರಶ್ನೆಗಳಿದೆ. ಅದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತೆ. ನಮ್ಮ ಸೂರ್ಯಾಯ ಮಹೇಂದ್ರಾಯ, ಮೊದಲಿಗೆ ಕಣ್ಣಿಗೆ ಕಾಣುವ ಸೂರ್ಯನನ್ನ ನಮಸ್ಕರಿಸಿ, ತಾನು ನಿಂತಹ ಮಹೇಂದ್ರ ಪರ್ವತಕ್ಕೆ ನಮಸ್ಕರಿಸಿ, ಮಹೇಂದ್ರ ಪರ್ವತದ ಮೇಲೆ ನಿಂತಿದ್ದಾನೆ, ಹಾಗಾಗಿ ಮಹೇಂದ್ರ ಪರ್ವತಕ್ಕೆ ನಮಸ್ಕರಿಸಿ, ಪವನಾಯ ತನ್ನ ತಂದೆಯಾದಂತಹ ಗಾಳಿ ಪವನನಿಗೆ ನಮಸ್ಕರಿಸಿ, ಸ್ವಯಂಭುವೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ನಮಸ್ಕರಿಸಿ, ಅದರ ಜೊತೆಗೆ ಭೂತೇಭ್ಯಶ್ಚ ಸಕಲ ಭೂತಗಳಿಗೂ ಪಂಚಭೂತಗಳಿಗೂ ನಮಸ್ಕರಿಸಿ, ಅಂಜನಿಂ ಕೃತ್ವ ಚಕಾರ ಗಮನೆ ಮತಿಂ. ಈ ಎಲ್ಲರಿಗೆ ನಮಸ್ಕಾರವನ್ನ ಮಾಡಿ ನಾನು ಒಂದು ಒಳ್ಳೆಯ ಕೆಲಸವನ್ನ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ, ಹಾಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ಆ ಕೆಲಸ ನಿರ್ವಿಘ್ನವಾಗಿ ಆಗಲಿ ಅಂತ. ಸಾಮಾನ್ಯವಾಗಿ ನಾವು ನೋಡೋದು ಅಂತಾದ್ರೆ ನಾವು ಇದನ್ನ ಮಾಡಲೇಬೇಕಲ್ವಾ? ಎಂಥ ಕೆಲಸವನ್ನೇ ಮಾಡಲಿ, ಎಂಥ ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಇರಬೇಕು ದೇವರಲ್ಲಿ. ನಾನು ಇದನ್ನ ಮಾಡ್ತಾ ಇದ್ದೀನಪ್ಪ, ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿಕೊಡು ದೇವ್ರೆ ಅಂತ ಹೇಳಿ ನಾವು ಯಾವುದೋ ಒಂದು ಪೂಜೆ ಮಾಡ್ಬೇಕಾದ್ರೆ ಗಣಪತಿಯನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡೋದಲ್ಲ. ನಾವು ಗಾಡಿ ಹತ್ತಿದ್ವಿ ಅಂತಂದ್ರೆ ಭಗವಂತ ಅಂದ್ರೆ ಅಗ್ರತೋ ನಾರಸಿಂಹಶ್ಚ ಕೃಷ್ಣತೋ ಗೋಪಿಚಂದ್ರ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಸರೋ ರಾಮ ಲಕ್ಷ್ಮಣವು, ದೇವರೇ ನೀನೇ ಇದ್ದು ಕಾಪಾಡಬೇಕಪ್ಪ ಅಂತ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈ ಪ್ರಾರ್ಥನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಸಂದೇಶದ ಜೊತೆಗೆ ಆ ಹನುಮಂತ ದೇವರು ಅಲ್ಲಿಂದ ನಮಸ್ಕರಿಸಿ ಹೊರಟರು ಅಂತ. ಆದ್ರೆ ಹನುಮಂತ ದೇವರು ಎಂತಹ ಕಕ್ಷೆಯಲ್ಲಿ ಬರ್ತಾರೆ? ಸೂರ್ಯನಿಗೆ ನಮಸ್ಕಾರ ಮಾಡಬಹುದಾ? ಪವನಾಯ ಮಾಡಬಹುದು, ತನ್ನ ತಂದೆ ಸ್ವಯಂಭುವೆ ಮಾಡಬಹುದು. ಆದ್ರೆ ಮಹೇಂದ್ರ ಪರ್ವತಕ್ಕೆ, ಸೂರ್ಯನಿಗೆ ನಮಸ್ಕರಿಸಿ ಭೂತಗಳಿಗೆ, ಪಂಚಭೂತಗಳಿಗೆ ಅಪ್ಪಣೆಯನ್ನು ಪಡೆದು ಹನುಮಂತ ದೇವರು ಹಾರಬೇಕಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ
ಸೂರ್ಯಾಯ ಅನ್ನುವ ಶಬ್ದಕ್ಕೆ ಸೂರ್ಯ ಅಂತಂದ್ರೆ ನಾವು ಕಣ್ಣಿಗೆ ಕಾಣೋದು ಅದೇ ಸೂರ್ಯ ಅಲ್ಲ. ಅದು ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳ್ತಾ ಪೂಷನ್ನೇಕರ್ಷೆ ಯಮ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಅಂದ್ರೆ ಹೇಳ್ತಾರೆ, ಸೂರ್ಯ ನೀನು ದಾರಿಯನ್ನ ಬಿಡು, ಸತ್ಯವನ್ನ ನಾನು ನೋಡ್ತೇನೆ. ಸೂರ್ಯನೇ ಪ್ರಕಾಶಮಾನವಾಗಿ ಇರೋನು, ಆದ್ರೆ ಸೂರ್ಯ ನೀನು ನಿನ್ನ ಬಾಗಿಲನ್ನ ತೆರೆ, ನನಗೆ ಸತ್ಯವನ್ನು ನೋಡಬೇಕು. ಅಂದ್ರೆ ಸೂರ್ಯ ಅಂತಂದ್ರೆ ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ಸೂರ್ಯ ಅಲ್ಲ. ನಾವು ತಿಳ್ಕೊಳ್ಳೋದು ಹಂಗೆ ಅಂತ ಅಲ್ಲ. ಸೂರಿಭಿಹಿ ಈಯತೆ ಇತಿ ಸೂರ್ಯ ಅಂತ ಶಬ್ದ ಇದೆ. ಅಂದ್ರೆ ಜ್ಞಾನಿಗಳಿಂದ ಹೊಂದಲು ಸಾಧ್ಯವಾದವನನ್ನು ಮಾತ್ರ ಸೂರ್ಯ ಅಂತ ಕರೀತಾರೆ. ಹಾಗಾಗಿ ಮೂರ್ಖನಿಗೂ ನಿಂತು ನೋಡಿದ್ರೆ ಸೂರ್ಯ ಕಾಣಿಸ್ತಾನೆ. ಹಾಗಾಗಿ ಆ ಸೂರ್ಯನ ಬಗ್ಗೆ ಹೇಳಿದ್ದ ಅಲ್ಲ. ಹಾಗಾಗಿ ಯಾವ ಸೂರ್ಯನ ಬಗ್ಗೆ ಹೇಳಿದ್ದು ಅಂತಂದ್ರೆ ಸೂರ್ಯನಲ್ಲೂ ನಿಂತುಕೊಂಡು ಅಂತಹ ಪ್ರಭೆಯನ್ನ ಕೊಡುವಂತಹ ಭಗವತ್ ಶಕ್ತಿಗೆ ಆ ಹನುಮಂತ ದೇವರು ನಮಸ್ಕಾರ ಮಾಡಿದ್ರು ಅಂತ. ಹಾಗಾಗಿ ಸೂರ್ಯನಲ್ಲಿ ಇರುವಂತಹ ಭಗವಂತನಿಗೆ ಅಂತಹ ಶಕ್ತಿಯನ್ನು ಕೊಡುವಂತಹ ಭಗವಂತ, ನನಗಂತಹ ಶಕ್ತಿ ಕೊಡಪ್ಪ, ಅಂತಹ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಂತಹ ಶಕ್ತಿಯನ್ನು ಕೊಡುವಂತ ಮಹೇಂದ್ರಾಯ. ಅಚಲವಾಗಿ ಪರ್ವತಗಳಿಗೆ ಅಚಲ ಅಂತ ಹೆಸರಿದೆ. ಚಲಿಸದೇ ಇರುವವುಗಳು. ಚಲ ಅಂತಂದ್ರೆ ಚಲಿಸುವಂತವುಗಳು, ಅಚಲ ಅಂತಂದ್ರೆ ಚಲಿಸದೇ ಇರುವಂತವುಗಳು. ಹಾಗಾಗಿ ದೃಢವಾಗಿ ಬೇರೋರಿದಂತಹ ಆ ಪರ್ವತಗಳಂತಹ ದೃಢವಾದ ಮನಃಶಕ್ತಿ ನಮಗ್ ಬೇಕು. ಹಾಗಾಗಿ ಮಹೇಂದ್ರ ಪರ್ವತದ ಅಂತರ್ಯಾಮಿಯಾದಂತಹ ಭಗವಂತ ನನಗೆ ಅಂತಹ ಶಕ್ತಿಯನ್ನು ಕೊಡು. ಪವನಾಯ ಆ ಮುಖ್ಯ ಪ್ರಾಣ ದೇವರ ಅಂತರ್ಯಾಮಿ, ತಮ್ಮ ಅಂತರ್ಯಾಮಿಯಾದಂತಹ ಭಗವಂತನನ್ನ ಸ್ಮರಿಸ್ತಾ ಅದರ ಜೊತೆಗೆ ಸ್ವಯಂಭುವೆ ತಾವೇ ಮುಂದಿನ ದಿನಗಳಲ್ಲಿ ಚತುರ್ಮುಖ ಬ್ರಹ್ಮದೇವರ ಸ್ಥಾನವನ್ನು ಹೊಂದುವರಿದ್ದಾರೆ. ಹಾಗಾಗಿ ತಮಗಿಂತ ಹಿರಿಯರು ಚತುರ್ಮುಖ ಬ್ರಹ್ಮ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಹೆಂಗೆ ಚಿಂತನೆ ಮಾಡ್ಬೇಕು ನಾವು ಭಗವಂತನನ್ನ ಅಂತ ಹೇಳಿ ಹನುಮಂತ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡುವಂತಹ ಒಂದು ವಸ್ತುಗಳಲ್ಲೋ ಪ್ರದೇಶಗಳಲ್ಲೋ ಭಗವಂತನ ಚಿಂತನೆ, ತಮ್ಮ ಅಂತರ್ಯಾಮಿಯಾಗಿ ಚಿಂತನೆ, ನಮ್ಮೊಳಗೂ ಭಗವಂತ ಇದ್ದಾನೆ, ನಮಗಿಂತ ಶ್ರೇಷ್ಠರಾದವರಲ್ಲೂ ಭಗವಂತ ಇದ್ದಾನೆ ಅನ್ನುವಂತಹ ಚಿಂತನೆಗಳ ಮುಖಾಂತರವಾಗಿ ಕೊನೆಗೆ ಭೂತೇಭ್ಯಶ್ಚ, ಈ ಮಾತು ಅತ್ಯದ್ಭುತವಾದಂತಹ ಮಾತು. ಭೂತೇಭ್ಯಶ್ಚ ಅಂತಂದ್ರೆ ಇಡೀ ಜಗತ್ತು ಏನನ್ನು ನಾವು ಈಗ ನೋಡ್ತಾ ಇದ್ದೇವೆ, ಇಡೀ ಜಗತ್ತು ಯಾವುದರಿಂದಾಗಿದೆ ಅಂತಂದ್ರೆ ಪಂಚಭೂತಗಳಿಂದಾಗಿದೆ. ನೀವು ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ನೋಡಿ, ಅದರಲ್ಲಿ ಪಂಚಭೂತಗಳಿಂದ ಅಂದ್ರೆ ಯಾವುದೋ ಒಂದರಿಂದ ಅಥವಾ ಎಲ್ಲವೋ ಮಿಶ್ರಿತವಾಗಿ ಈ ಪಂಚಭೂತಗಳನ್ನ ಹೊರತು ಪಡಿಸಿದಂತಹ ಒಂದೇ ಒಂದು ವಸ್ತುವು ಕೂಡ ಈ ಪ್ರಪಂಚದಲ್ಲಿಲ್ಲ. ಹಾಗಾಗಿ ಅಂತಹ ಪಂಚಭೂತಗಳಿಗೂ ಕಾರಣನಾದವನು ಭಗವಂತ. ಅಂತಹ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ್ರು. ಅಂಜನಿಯನ್ನು ಕೃತ್ವ ಚಕಾರ ಗಮನೇಮಿ. ಹಾಗಾಗಿ ನಾನು ಸೀತಾನ್ವೇಷಣೆಗೋಸ್ಕರವಾಗಿ ಹೊರಟಿದ್ದೇನೆ, ರಾಮ ನನ್ನನ್ನು ರಕ್ಷಿಸು ಅಂತ ಹನುಮಂತ ದೇವರು ಕೇಳಿದ್ರು ಅಂತ. ಇದರಲ್ಲಿ ಒಂದು ವಿಶೇಷ ಚಿಂತನೆಯನ್ನ ಮಾಡ್ತಾರೆ. ಒಂದು 4 ಶಬ್ದಗಳು ಎಲ್ಲಿ ಬರುತ್ತೋ ಅಲ್ಲಿ 4 ಶಬ್ದಗಳು ಬಂದಾಗ ಅಲ್ಲಿ ನಾವು ಅನುಸಂಧಾನದ ಪ್ರಕ್ರಿಯೆಯನ್ನ ಅಳವಡಿಸಿಕೊಳ್ಬೇಕಾಗತ್ತೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಸೂರ್ಯಾಯ, ಮಹೇಂದ್ರಾಯ, ಪವನಾಯ, ಸ್ವಯಂಭುವೆ ಅಂತ 4 ಶಬ್ದಗಳನ್ನು ಹೇಳ್ತಾ, ಮೊದಲನೇ ಪಾದದಲ್ಲಿ 4 ಶಬ್ದಗಳನ್ನು ಹೇಳ್ತಾ ಒಂದೊಂದರಲ್ಲಿ ವಾಸುದೇವ ರೂಪಿ ಭಗವಂತನನ್ನ, ಸಂಕರ್ಷಣ ರೂಪಿ ಭಗವಂತನನ್ನ, ಅನಿರುದ್ಧ ರೂಪಿ ಭಗವಂತನನ್ನ, ಈ ರೀತಿಯಾಗಿ ಪ್ರದ್ಯುಮ್ನ ರೂಪಿ ಭಗವಂತನನ್ನ ಚಿಂತಿಸಿಕೊಂಡು ಹನುಮಂತ ದೇವರು ಅಲ್ಲಿದ್ದ ಹೊರಟು ಅಂತ. ಇದನ್ನೇ, ಈ ಮಾತನ್ನೇ ಮುಂದುವರೆಸ್ತಾ ಈ ಆಚಾರ್ಯರು ನಮಗೆ ಹೇಳ್ತಾರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘಯಿಷುರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು ಅನ್ನುವಂತಹ ಮಾತನ್ನ ಆಚಾರ್ಯ ಆಡ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ, ಎಲ್ಲವೂ ಕೂಡ ರಾಮನಿಗೆ ವಿಶೇಷಣ. ಆಚಾರ್ಯರು ಹೇಳ್ತಾರೆ, ಹನುಮಂತ ದೇವರು ಆ ಪರ್ವತದ ಮೇಲೆ ನಿಂತು ಭಗವಂತನನ್ನ, ರಾಮನನ್ನ ಸ್ತೋತ್ರ ಮಾಡಿದ್ರು. ಎಂಥ ರಾಮನನ್ನ ಈಗ ನಾವು ನೋಡಿದ್ವಿ, ಆ ರೀತಿಯಾದಂತಹ ರಾಮ ಅಂತ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಒಂದು ವಿಶೇಷಣವನ್ನು ಕೊಡ್ತಾರೆ. ಶಾಶ್ವತ, ಶಾಶ್ವತ ಅಂತಂದ್ರೆ
ಯಾವತ್ತೂ ನಾಶ ಇಲ್ಲವೇ ಇಲ್ಲ, ನಾಶ ಅನ್ನುವಂಥದ್ದು ಇಲ್ಲೇ ಇಲ್ಲ, ಅದನ್ನು ಶಾಶ್ವತ ಅಂತ ಕರೀತಾರೆ. ಹಾಗಾಗಿ ಭಗವಂತನಿಗೆ ಅಕ್ಷರ ಅಂತ ಹೆಸರಿದೆ. ಕ್ಷರ ಅಂದ್ರೆ ನಾಶ ಅಂತ ಅರ್ಥ. ಅಕ್ಷರ ಅಂತಂದ್ರೆ ನಾಶವೇ ಇಲ್ಲದೆ ಇರುವಂತಹ ಸ್ವರೂಪ. ಏನೇನು ನಾಶ ಇಲ್ಲ, ಏನೂ ನಾಶ ಇಲ್ಲ. ಆದ್ರೆ ಇವರು ಅದರೊಳಗೆ ವಿಶೇಷವನ್ನ ಚಿಂತನೆ ಮಾಡ್ತಾರೆ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವಾಗಿ ನಾಶವಾಗದೇ ಇರುವಂತಹ ಸುವಿಸ್ತೃತ, ಅತ್ಯಂತ ವಿಸ್ತೃತವಾದ, ಎಷ್ಟು ವಿಸ್ತಾರವುಳ್ಳದ್ದು ಗೊತ್ತಿಲ್ಲ, ಅನಂತ, ಅಸಂಖ್ಯಾತ, ಲೆಕ್ಕ ಇಲ್ಲದೇ ಇರುವಷ್ಟು ಸುವಿಸ್ತೃತ, ಅಷ್ಟು ವಿಸ್ತೃತವಾದಂತಹ ನಾಶ ಇಲ್ಲದೇ ಇರುವಂತಹ ಷಡ್ಗುಣಾಯ, ಅಂತಹ 6 ಗುಣಗಳು ಭಗವಂತನಲ್ಲಿ ಇದೆ ಅಂತ. ಏನು 6 ಗುಣಗಳು? ಭಗವಂತನಿಗೆ ಒಂದು ಹೆಸರಿದೆ, ಭಗವನ್ ಅಂತ ಹೆಸರು. ಭಗವಂತ ಅಂತ ನಾವೇನ್ ಕರಿತೀವಲ್ವಾ, ಹಾಗಾಗಿ ಭಗವಾನ್ ಅಂತ ಏನ್ ಕರಿತೀವಿ ಅದು ಯಾರ್ಯಾರಿಗೂ ಹೇಳಿಕ್ ಬರಲ್ಲ. ಭಗವಂತ ಅಂತಂದ್ರೆ ಒಬ್ಬನೇ. ಭಗವಾನ್ ಅನ್ನೋ ಶಬ್ದ ಒಬ್ಬರಲ್ಲೇ, ವಿಷ್ಣುವಿನಲ್ಲಿ ಮಾತ್ರ ಬಿಟ್ರೆ ಬೇರೆ ಎಲ್ಲೂ ಕೂಡ ಅದರ ಪ್ರವೃತ್ತಿ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ಹೇಳ್ತಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್. ಭಗ ಅನ್ನೋ ಶಬ್ದಕ್ಕೆ 6 ಅಂತ ಅರ್ಥ ಇದೆ. ಏನ್ 6? ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರವಾದಂತಹ ಐಶ್ವರ್ಯ. ಐಶ್ವರ್ಯ ಅಂತಂದ್ರೆ, ಐಶ್ವರ್ಯ ಅನ್ನೋ ಶಬ್ದಕ್ಕೆ ನಾಶ ಅಂತ ಅರ್ಥ. ಸಂಪತ್ತು ಅಂತ ನಾವೇನ್ ಕರಿತೀವಲ್ಲ, ಆ ಸಂಪತ್ತು ಅನ್ನೋ ಶಬ್ದ ಅಷ್ಟೇ ಅರ್ಥ, ಅದು ಕುಂಠಿತವಾದಂತಹ ಅರ್ಥ. ಐಶ್ವರ್ಯ ಅಂದ್ರೆ ಸಂಪತ್ತು, ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಸಂಪತ್ತಲ್ಲ. ಎಲ್ಲದರ ಜ್ಞಾನ, ಅದನ್ನ ಐಶ್ವರ್ಯ ಅಂತ ಕರೆದಿದ್ದಾರೆ. ಹಾಗಾಗಿ ಸಮಗ್ರ ಜ್ಞಾನ, ಸಂಪೂರ್ಣವಾದ ಜ್ಞಾನ, ಅಪರಿಮಿತವಾದಂತಹ ಜ್ಞಾನ ಅದು ಭಗವಂತನಲ್ಲಿ ಮಾತ್ರ ಇರೋದು. ಹಾಗಾಗಿ ಐಶ್ವರ್ಯ ಅನ್ನೋ ಶಬ್ದಕ್ಕೆ ಅದು ಅಂತ ಅರ್ಥ. ಹಾಗಾಗಿ ಇಂದ್ರದೇವರು ವಿಶೇಷವಾಗಿ ಭಗವಂತನ ಈ ರೂಪವನ್ನು ಉಪಾಸನೆ ಮಾಡ್ತಾರೆ ಅಂತ. ಯಾಕೆ ಅಂತಂದ್ರೆ ಇಂದ್ರದೇವರಿಗೆ ಸಂಪತ್ತು ವೃದ್ಧಿಗೋಸ್ಕರವಾಗಿ ಆ ಐಶ್ವರ್ಯ ನಾಮಕ ಭಗವಂತನನ್ನ ಅವನು ಸ್ತೋತ್ರ ಮಾಡ್ತಾನೆ ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ್ಚ ಯಶಸ ಶ್ರಿಯ. ವೀರ್ಯ ಪರಾಕ್ರಮ, ಭಗವಂತನ ಪರಾಕ್ರಮ. ಯಶಸಃ ಜಯ, ಭಗವಂತನನ್ನು ನೆನೆದ್ರೆ ಜಯ ಸಿಗುತ್ತೆ. ಶ್ರೀಹಿ ಸಂಪತ್ತು, ಇಲ್ಲಿ ಸಂಪತ್ತು ಅಂತ ಅರ್ಥ. ಶ್ರೀಹಿ ಅದರ ಜೊತೆಗೆ ಜ್ಞಾನ ವೈರಾಗ್ಯಯೋಶ್ಚೈವ, ಭಗವಂತನ ಜ್ಞಾನ, ಭಗವಂತನ ವೈರಾಗ್ಯ. ಈ 6 ಸಮಗ್ರವಾದಂತಹ ಅಸಂಖ್ಯಾತವಾದಂತಹ ಈ 6 ಸುವಿಸ್ತೃತವಾಗಿದೆ. ಅದು ಎಷ್ಟು ಇದೆ ಗೊತ್ತಿಲ್ಲ, ಅದನ್ನ ನಾವು ನೋಡ್ತೀವಿ. ಲಕ್ಷ್ಮೀ ದೇವಿಯು ಕೂಡ ಭಗವಂತನ ಕಾಲಿನ ಉಗುರಿನ ಅಲ್ಲಿರುವಂತಹ ಆ ಕಣಗಳ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಹಾಗಾಗಿ ಅಂತಹ ಭಗವಂತ ಅಂತ ಹನುಮಂತ ದೇವರು ಅಲ್ಲಿ ನಿಂತು, ಪರ್ವತದ ಮೇಲೆ ನಿಂತು ಇಂತಹ ಆಲೋಚನೆಯನ್ನು ಮಾಡ್ತಾರೆ. ಸರ್ವೇಶ್ವರಾಯ, ಎಲ್ಲ ಈಶ್ವರ, ಸರ್ವೇಶ್ವರ. ಈಶ್ವರ ಅನ್ನೋ ಶಬ್ದಕ್ಕೆ ಈಶಾ ಕಶ್ಚ, ನಮ್ ಶಬ್ದನೇ ಗೊತ್ತಾಗಲ್ಲ. ಈಶ್ವರ ಅನ್ನೋ ಶಬ್ದಕ್ಕೆ ನಾವು ಎಲ್ಲಿ ಪ್ರವೃತ್ತಿಯನ್ನು ತೋರಿಸ್ತೀವಿ? ರುದ್ರದೇವರಲ್ಲಿ ಪ್ರವೃತ್ತಿಯನ್ನು ತೋರಿಸ್ತೀವಿ. ಆದ್ರೆ ಮೂಲ ಈಶ್ವರ ಭಗವಂತನೇ. ಈಶ್ವರ ಶಬ್ದ ಕಶ್ಚ ಈಶಶ್ಚ ಕೇಶವ್ ಅಂತ ಶಬ್ದ ನಿಷ್ಪತ್ತಿ ಆಗುತ್ತೆ. ಕ ಅಂದ್ರೆ ಬ್ರಹ್ಮ, ಕಶ್ಚ ಈಶಶ್ಚ, ಈಶ ಅಂದ್ರೆ ರುದ್ರದೇವರು. ಹಾಗಾಗಿ ಬ್ರಹ್ಮನನ್ನು ರುದ್ರನನ್ನು ಯಾರು ನಿಯಮಿಸುವನೋ ಅವನು ಕೇಶ. ಹಾಗಾಗಿ ಈಶ್ವರ ಭಗವಂತ, ಸರ್ವೇಶ್ವರ, ಸರ್ವೋತ್ತಮ ಅನ್ನುವಂತಹ ಕಲ್ಪನೆಯನ್ನ ಹನುಮಂತ ದೇವರು ಆ ಬೆಟ್ಟದ ಮೇಲೆ ನಿಂತು ಮಾಡ್ತಾ, ಅದರ ಜೊತೆಗೆ ಅವರು ಹೇಳಿದ್ರು ಬಲ ವೀರ್ಯ ಮಹಾರಣವಾಯ. ಭಗವಂತನ ಅನೇಕ ಗುಣಗಳು ಇರಬೇಕಾಯ್ತು. ಇಷ್ಟೆಲ್ಲ ಸರ್ವೋತ್ತಮ, ಅವನು ಭಗವಾನ್ ಅಂತ ಕರೆಸಿಕೊಳ್ಳಲ್ಪಡುವವನು ಅಂತ ಇಷ್ಟೆಲ್ಲ ಚಿಂತನೆಯನ್ನು ಮಾಡ್ತಾ ಹನುಮಂತ ದೇವರು ಅಲ್ಲಿ ನಿಂತು ಆಲೋಚನೆ ಮಾಡುದು ಬಲವೀರ್ಯ ಮಹಾರಣವಾಯ. ಮಹಾರಣವ ಅಂದ್ರೆ ಸಮುದ್ರ ಅಂತ ಅರ್ಥ. ಹಾಗಾಗಿ ಬಲ ವೀರ್ಯ, ನಿನ್ನ ಬಲ, ದೇಹ ಬಲ, ವೀರ್ಯ ನಿನ್ನ ಪರಾಕ್ರಮ, ಅದೆಂತದ್ದು ಅಂದ್ರೆ ಸಮುದ್ರದಂತದ್ದು ಅಂತ ಹೋಲಿಕೆಯನ್ನು ಮಾಡ್ತಾರೆ. ಯಾಕೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಸಮುದ್ರ ಅಂತಂದ್ರೆ ನಮಗೆ ಇಲ್ಲಿ ನಿಂತು ನೋಡಿದ್ರೆ ಅಲ್ಲಿ ದಂಡೆ ಕಾಣಲ್ಲ, ಅದನ್ನ ಸಮುದ್ರ ಅಂತ ಕರಿತೀವಿ. ಹಾಗಾಗಿ ಭಗವಂತನ ಈ ಬಲ ಪರಾಕ್ರಮ ಅಸಂಖ್ಯಾತವಾದದ್ದು.
ಅಂತಹ ಬಲ, ಪರಾಕ್ರಮ, ದೇಹ ಬಲ, ಬುದ್ಧಿಬಲ, ಆತ್ಮಬಲ ನನಗೆ ಕೊಡು. ಈಗ ನನಗದ ಅವಶ್ಯಕತೆ ಇದೆ. ನನ್ನ ಕೆಲಸಕ್ಕೆ, ಮುಂದಿನ ಕೆಲಸಕ್ಕೆ ನನಗೆ ಏನ್ ಬೇಕು ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಟೈಮಲ್ಲಿ ಏನೇನನ್ನು ಕೇಳಬೇಕು ಅನ್ನೋದು ಗೊತ್ತಿರಬೇಕು ಅಂತ ಇದನ್ನ ಒಂದು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಯಾವಾಗ ಹೋಗಿ ಭಗವಂತನ ಹತ್ರ ಏನೇನೋ ಕೇಳಬಾರ್ದು ಅಂತ, ಯಾವಾಗ ಏನ್ ಕೇಳಬೇಕು ಅದನ್ನೇ ಕೇಳಬೇಕು ಅಂತ. ಹಾಗಾಗಿ ನನಗೀಗ ಬಲ ಬೇಕು, ಪರಾಕ್ರಮ ಬೇಕು, ಅದನ್ನು ಕೊಡಪ್ಪ ಅಂತ ಕೇಳ್ತಾ, ನತ್ವಾ ಲಿಲಂಘ ಇಶು ರಣಮ ಮುತ್ತಪಾತಂ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಹು. ಹಾಗಾಗಿ ಆ ಪವನಸ್ಯ ಸೂನುಹು, ವಾಯುದೇವರ ಮಗನಾದಂತಹ, ಯಾಕೆ ಇದನ್ನು ಒತ್ತಿ ಹೇಳಿದ್ರು ಆಚಾರ್ಯರು ಅಂತಂದ್ರೆ, ಹಿಂದಿನ ಮಾತು ಪವನಾಯ ಅನ್ನುವಂತಹ ಶಬ್ದದಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳು ಏನ್ ಬಳಸಿದ್ರು ಅದನ್ನ ನೋಡಿದೀವಿ. ಅದಕ್ಕೆ ಅರ್ಥವನ್ನ ಇಲ್ಲಿ ಅವರು ಬರೆದು ಪವನಸ್ಯ ಸೂನುಹು. ಹಾಗಾಗಿ ಆ ವಾಯುಪುತ್ರನಾದಂತಹ ಹನುಮಂತ ನಿಷ್ಪೀಡ್ಯ ಆ ಮಹೇಂದ್ರ ಪರ್ವತವನ್ನ ಕಾಲಿನಿಂದ ಒತ್ತಿ ಅಲ್ಲಿಂದ ನೆಗೆದರು ಅಂತ. ಏನಾಯ್ತು, ಮುಂದೇನಾಯ್ತು ಅನ್ನೋದನ್ನ ಹೇಳ್ತಾ ಅವ್ರು ಹೇಳ್ತಾರೆ, ಚಿಕ್ಷೋಭವಾರಿದಿರನು ಪ್ರಯಯೌ ಚ ಶೀಘ್ರಂ ಯಾದೋ ಗಣೇಶಃ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗುರಿರುದಾಗಮದಸ್ಯ ಹೇತೋಃ ಅಂತ. ಏನಾಯ್ತು, ಹನುಮಂತ ದೇವರು ನೆಗೆದ್ರು. ನೆಗೆದ ತಕ್ಷಣ ಏನಾಯ್ತು ಅಂತಂದ್ರೆ, ಅವರು ಕಾಲನ್ನ ಆ ಮಹೇಂದ್ರ ಪರ್ವತಕ್ಕೆ ಒತ್ತಿದ್ರಿಂದ ಆ ಮಹೇಂದ್ರ ಪರ್ವತ ನೆಲಸಮ ಆಗೋಯ್ತು. ನೆಲಸಮ ಆಗೋಯ್ತು ಅಂದ್ರೆ ಅಷ್ಟು ಒಂದು ಶಕ್ತಿಯನ್ನ, ಭಗವತ್ ಶಕ್ತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ನೆಗೆದ್ರೆ ಪರ್ವತ ನೆಲಸಮ ಆಗೋಯ್ತು. ದೇವತೆಗಳೆಲ್ಲ ನೋಡ್ತಾ ಇದ್ದಾರಂತೆ. ದೇವತೆಗಳನ್ನು ನೋಡಿದಂತಹ ದೇವತೆಗಳೆಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ, ಒಂದು ಪರ್ವತದ ಮೇಲೆ ಇನ್ನೊಂದು ಪರ್ವತ ನಿಂತು ಪರ್ವತವನ್ನ ತುಳಿದು ಹಾರಿತು ಅಂತ. ಅಂದ್ರೆ ಪರ್ವತಾಕಾರವಾಗಿ ಬೆಳೆದಿದ್ದಾರೆ ಹನುಮಂತ ದೇವರು. ಹಾಗಾಗಿ ತುಳಿದ ತಕ್ಷಣ ಆ ಮಹೇಂದ್ರ ಪರ್ವತದಲ್ಲಿದ್ದಂತಹ ಎಲ್ಲ ಗಿಡ ಮರ ಎಲ್ಲವೂ ಕೂಡ ಈ ಹನುಮಂತ ದೇವರ ವೇಗಕ್ಕೆ ಅವು ಹೊರಳಿಕ್ಕೆ ಶುರು ಮಾಡಿದ್ವು ಅಂತ. ಪರ್ವತ ತುಳಿದ ತಕ್ಷಣ ಆ ಮರಗಳೆಲ್ಲ ಭೂಮಿಯಿಂದ ಬಿಡಲ್ಪಟ್ಟು ಈ ವಾಯುವಿನ ವೇಗ, ಹನುಮಂತ ದೇವರು ವಾಯುಪುತ್ರರು, ಹಾಗಾಗಿ ಆ ಹನುಮಂತನ ವೇಗಕ್ಕೆ ಈ ಎಲ್ಲ ಗಿಡ ಮರಗಳು ಬಂದವು ಅಂತ. ಅಂತಹ ವೇಗದಲ್ಲಿ ಹನುಮಂತ ದೇವರು ಆ ಸಮುದ್ರವನ್ನ ಉಲ್ಲಂಘನೆ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಏನಾಯ್ತು ಅವಾಗ ಅಂತಂದ್ರೆ, ಸಮುದ್ರ, ಆ ಸಮುದ್ರದಲ್ಲಿರುವಂತಹ ಆಳದಲ್ಲಿರುವಂತಹ ಜಲಚರಗಳು ಕೂಡ, ತಿಮಿಂಗಲು ಅಂತ ಏನ್ ಕರಿತೀವಿ ಅಂತಹ ತಿಮಿಂಗಲ ಗಿಲಗಳು ಅಂತ ಒಂದು ಶಬ್ದಗಳು ಸಂಸ್ಕೃತದಲ್ಲಿ. ತಿಮಿಂಗಿಲ ಗಿಲೋಪ್ಯಸ್ತಿ ಅಂತ. ಸಮುದ್ರದ ಮಧ್ಯ ಭಾಗಕ್ಕೆ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ತಿಮಿಂಗಲವೇ ದೊಡ್ಡದು ಅಂತ ನಾವು ಅನ್ಕೊಳ್ತೀವಿ. ತಿಮಿಂಗಲಗಳನ್ನೂ ತಿಂದು ಬದುಕುವಂತಹ ಅನೇಕ ಜಲಚರಗಳಿದ್ದಾವೆ. ಅಂತಹ ಎಲ್ಲ ಜಲಚರಗಳೆಲ್ಲವೂ ಕೂಡ ಆ ಹನುಮಂತ ದೇವರ ವೇಗಕ್ಕೆ ಅವು ಕೂಡ ನೀರಿನಲ್ಲಿ ಚಲಿಸ್ಲಿಕ್ಕೆ ಶುರು ಮಾಡಿದ್ರು. ಅಂತಹ ವೇಗ, ಗಾಳಿಯ ವೇಗಕ್ಕೆ ಗಿಡ ಮರಗಳು ಆ ಹನುಮಂತನ ಹಿಂದೆ ಬಂದು, ಕೆಳಗಡೆ ಸಮುದ್ರದಲ್ಲಿರುವಂತಹ ಅನೇಕ ಜಲಚರಗಳು ಬಂದು, ಅದರ ಜೊತೆಗೆ ಆ ಮೋಡ ಚದುರಿ ಹೋಯ್ತು. ಬಿಳಿಯಾದ ಮೋಡಗಳೆಲ್ಲ ಅದು ಚದುರಿ ಆ ಹನುಮಂತನ ವೇಗವನ್ನೇ, ಎಷ್ಟು ವೇಗದಲ್ಲಿ ಹೋಗ್ತಿದ್ರೆ ಅಂತಹ ವೇಗದಲ್ಲಿ ಆ ಎಲ್ಲವೂ ಕೂಡ ಹೊತ್ತುಕೊಂಡು ಬಂತು ಅಂತ. ಯಾವ್ದಾದ್ರು ನಮ್ಗೊಂದು ಸುಂದರ ಗಾಳಿ ಬಂದ್ರೆ ಗೊತ್ತಾಗುತ್ತೆ, ಇದ್ದದ್ದು ಬಿದ್ದದ್ದು ಎಲ್ಲ ಹೊತ್ಕೊಂಡು ಬರುತ್ತೆ. ಅಂಥದ್ರಲ್ಲಿ ವಾಯುದೇವರೇ ಆ ರಾಮನ ಒಂದು ಸೇವೆಗೋಸ್ಕರವಾಗಿ ಹೊರಡ್ತಾ ಇರಬೇಕಾದ್ರೆ ಎಲ್ಲವೂ ಕೂಡ ಆ ಹನುಮಂತ ದೇವರ ಹಿಂದೆ ಬಂದು ಅಂತ. ವೃಕ್ಷಾಶ್ಚ ಪರ್ವತಗತಃ, ಪರ್ವತದಲ್ಲಿದ್ದಂತಹ ಎಲ್ಲ ವೃಕ್ಷಗಳು ಪವನೇನ ಪೂರ್ವಂ, ಆ ಹನುಮಂತ ತಾನ್ ಮುಂದೋ ಅವು ಮುಂದೋ ಅನ್ನುವ ಲೆಕ್ಕದಲ್ಲಿ ಆ ಹನುಮಂತ ದೇವರ ಜೊತೆಗೆ ಈ ಎಲ್ಲ ಸಮುದ್ರ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಬಂದವು ಅಂತ. ಅಷ್ಟರಲ್ಲೇ ಒಂದು ವಿಶೇಷ ನಡೀತು ಅಂತ. ಯಾಕೆ ಸುಂದರಕಾಂಡ, ಯಾಕೆ ಇಷ್ಟು ವಿಶೇಷ ಅಂತಂದ್ರೆ, ಒಂದು ಸಣ್ಣ ಪ್ರಸಂಗ ಅಲ್ಲ, ಅನೇಕ ಹೆಜ್ಜೆಗೂ ಒಂದೊಂದೊಂದೊಂದು ಕಥೆಗಳು ಬರ್ತವೆ. ಅದರ ಹಿಂದೆ ಏನೋ ಒಂದು ವಿಶಿಷ್ಟವಾದಂತಹ ಕಥೆಗಳಿರ್ತವೆ. ಹಾಗಾಗಿ ಅಂತಹ ಒಂದು ಪ್ರಸಂಗ ನಡೆದೇ ಹೋಯ್ತು. ಏನಾಯ್ತು, ಹನುಮಂತ ದೇವರು ಹೊರಟಿದ್ದಾರೆ, ಹೊರಡ ತಕ್ಷಣನೇ ವಿಘ್ನ. ನಮಗ್ ವಿಘ್ನ ಬರೋದು ಸುಲಭ, ಹನುಮಂತ ದೇವರಿಗೆ ವಿಘ್ನ ಬರುತ್ತೆ ಅಂತಂದ್ರೆ ಏನು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಶಾಲೋ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ ಕ್ಷಿಪ್ತೋರ್ಣವೇ ಸ ಮರುತೋರ್ ವರಿತಾತ್ಮ ಪಕ್ಷ
ಹೈಮೋ ಗಿರಿ ಪವನಜಸ್ಯದು ವಿಶ್ವಮಾರ್ಥ ಉದ್ಭಿದ್ಯ ವಾರಿದಿಂ ಅವರ್ಧದನೇಕ ಸಾನುಹು. ಅಷ್ಟರಲ್ಲೇ ಏನಾಯ್ತು ಅಂತಂದ್ರೆ ಹನುಮಂತ ದೇವರು ಅಷ್ಟು ಪಾಪ ರಾಮದೇವರ ಸೇವೆ ಮಾಡ್ಲಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ ಅಂತ ತಿಳಿದಂತಹ ಒಂದು ಪರ್ವತ ಮೈನಾಕ ಅಂತ ಆ ಪರ್ವತದ ಹೆಸರು. ಆ ಮೈನಾಕ ಪರ್ವತ ಸಮುದ್ರದ ಆಳದಲ್ಲಿತ್ತು. 100 ಯೋಜನವನ್ನು ಕ್ರಮಿಸಬೇಕು ಹನುಮಂತ ದೇವರು. ಹಾಗಾಗಿ 100 ಯೋಜನ ಬಹಳ ಶ್ರಮ ಆಗತ್ತೆ ಅಂತ ಇಲ್ಲಿ ಒಂದಿಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಅಂದ್ರೆ ಸಮುದ್ರ ರಾಜ ಮತ್ತು ಮೈನಾಕ ಪರ್ವತ. ಸಮುದ್ರದಲ್ಲಿ ಮೈನಾಕ ಪರ್ವತ ಒಳಗಿತ್ತು. ಹಾಗಾಗಿ ಸಮುದ್ರ ರಾಜ ಹೇಳ್ದ, ಏನು ಇಷ್ಟು ದಿವಸ ಅಂತೂ ಸಮುದ್ರದಲ್ಲೇ ಇದೆಯಾ, ಏನು ಉಪಯೋಗಕ್ಕೆ ಬಂದಿಲ್ಲ. ಈಗ ಹನುಮಂತ ದೇವರು ರಾಮದೇವರ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ನಮ್ದು ಒಂದು ಅಳಿಲ್ ಸೇವೆ ಇರ್ಲಿ, ಹನುಮಂತ ದೇವರಿಗೆ ವಿಶ್ರಾಂತಿಯನ್ನು ಕೊಡೋಣ. ಹಾಗೆ ಸ್ವಲ್ಪ ನಿನಗೆ ಶಿಖರ ಬೆಟ್ಟದ ತುದಿಯನ್ನ ಸ್ವಲ್ಪ ಸಮುದ್ರದಿಂದ ಮೇಲ್ಮಟ್ಟಕ್ಕೆ ತೊಂಬ, ಸ್ವಲ್ಪ ಹನುಮಂತ ದೇವರು ವಿಶ್ರಾಂತಿ ತೆಗೆದುಕೊಂಡು ಹೋಗ್ಲಿ ಅಂತ ಸಮುದ್ರ ರಾಜ ಆ ಮೈನಾಕ ಪರ್ವತನಿಗೆ ಹೇಳ್ದ. ನಮ್ಗೆ ಇದನ್ನ ಕೇಳಲಿಕ್ಕೆ ಒಂದು ರೀತಿ ಅಂತ ಅನ್ಸುತ್ತೆ. ಅಂದ್ರೆ ಇವನ್ನೆಲ್ಲ ಕಥೆಗಳನ್ನು ಕೇಳಿದ್ರೆ ನಮ್ಮ ಹುಡುಗರು ಕೆಲವರು ಪ್ರಶ್ನೆ ಮಾಡಬಹುದು, ಏನು ನಮ್ಮ ಈ ಕಾಗಕ್ಕ ಗುಬ್ಬಚ್ಚಿ ಕಥೆಗಳಿರ್ತಾವಲ್ಲ ಆ ತರ ಹೇಳ್ತಾರೆ ಅಂತ. ಯಾಕಂದ್ರೆ ಸಮುದ್ರ ಮಾತಾಡೋದು ಅಂದ್ರೆ ಏನು? ಸಮುದ್ರ ಮಾತಾಡುತ್ತ? ಪರ್ವತ ಮಾತಾಡೋದು ಅಂದ್ರೆ ಏನು? ಇವೆಲ್ಲ ಒಂಥರ ಕೇಳಲಿಕ್ಕೆ ಆದ್ರೂ ಏನೋ ಅಪ್ಪ ಪುರಾಣಗಳಲ್ಲಿ ಬರುತ್ತೆ, ಕೆನೆ ತಡ್ಕೊಂಡು ಪುರಾಣ ಅಂತ ಅನ್ಕೊಂಡು ಮಾಡ್ಕೊಳ್ಬೇಡ್ರಿ. ಅದಕ್ಕೆ ಹೇಳ್ತಾರೆ ವೇದವ್ಯಾಸ ದೇವರು ಹೇಳ್ತಾರೆ, ಅಭಿಮಾನಿ ವ್ಯಪದೇಶಸ್ತು ವಿಶೇಷಾತ್ ಓಂ ಅಂತ ಒಂದು ಸೂತ್ರವನ್ನು ಹೇಳ್ತಾರೆ. ಅಂದ್ರೆ ಈ ಎಲ್ಲ ಏನು ಪುರಾಣಗಳಲ್ಲಿ ಈ ಎಲ್ಲ ಕಥೆಗಳು ಏನ್ ಬರ್ತವೆ ಅದು ಎಲ್ಲಾ ಕಡೆಯಲ್ಲೂ ಯಾವುದೇ ಒಂದು ವಸ್ತುಗಳು ಅಥವಾ ಯಾವುದೇ ಒಂದು ಪ್ರಾಣಿಗಳು ಮಾತಾಡಿದ್ವು ಅಂತಂದ್ರೆ ಅದಕ್ಕೆ ಅರ್ಥ ಏನು ಅಂತ ತಿಳ್ಕೊಳ್ರಿ. ಅದಕ್ಕೆ ಶಾಸ್ತ್ರಗಳಲ್ಲಿ ಬೆಳೆಸ್ತಾರೆ ಮೃಗ ಬ್ರವೀತ್, ಮಣ್ಣು ಮಾತಾಡಿತು ಅಂತ ಬೆಳೆಸ್ತಾರೆ. ಮಣ್ಣು ಮಾತಾಡುತ್ತೆ ಯಾವಾಗಾದ್ರೂ? ಮಾತಾಡಲ್ಲ. ಹಾಗಾಗಿ ಅದಕ್ಕೆಲ್ಲ ನೀವು ಏನಂತ ಅರ್ಥ ಮಾಡಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾ, ಸಮುದ್ರ ರಾಜ ಅಂತಂದ್ರೆ ಸಮುದ್ರ ಅಭಿಮಾನಿ ದೇವತೆ, ಮೈನಾಕ ಪರ್ವತ ಅಂತಂದ್ರೆ ಮೈನಾಕ ಪರ್ವತದ ಅಭಿಮಾನಿ ದೇವತೆ. ಹಾಗಾಗಿ ಆ ಅಭಿಮಾನಿ ದೇವತೆಗಳು, ಪರ್ವತದಲ್ಲಿ ಒಳಗಿದ್ದಂತಹ ಅಭಿಮಾನಿ ದೇವತೆಗಳು ಅವರಿಬ್ಬರು ಮಾತಾಡಿಕೊಂಡ್ರು ಅಂತ ನಾವು ಅರ್ಥವನ್ನು ತಿಳಿದುಕೊಳ್ಬೇಕು. ಹಾಗಾಗಿ ಆ ಮೈನಾಕ ಪರ್ವತ ಅದು ಮೇಲೆದ್ದು ಬಂತು ಅಂತ. ಮೇಲೆದ್ದು ಬಂತು ಯಾಕೆ ಅಂತಂದ್ರೆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋಣ ಅಂತ. ನೋಡ್ರಿ ಹೆಂಗಿರ್ತದೆ ಜೀವನದಲ್ಲಿ. ನಮ್ಗೆ ಯಾರೋ ಉಪಕಾರ ಮಾಡಿರ್ತಾರೆ, ಭಾರಿ ಉಪಕಾರ ಮಾಡಿರ್ತಾರೆ, ಸ್ಮರಿಸೋದು ಇಲ್ಲ ನಾವು ಅವರನ್ನು. ಆದ್ರೆ ಒಂದು ಮೈನಾಕ ಪರ್ವತ ಯಾವುದೋ ಕಾಲದಲ್ಲಿ ಮಾಡಿದಂತಹ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೋಸ್ಕರವಾಗಿ ಈಗ ಮೇಲೆದ್ದು ಬಂತು. ಆಚಾರ್ಯ ಹೇಳ್ತಾರೆ, ಏನು ಕೃತಜ್ಞತೆ, ಯಾರಿಗೆ ಕೃತಜ್ಞತೆ, ಯಾಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಂದ್ರೆ ಒಂದು ಕಥೆಯನ್ನ ಹೇಳ್ತಾರೆ ನೋಡಿ. ಬಹಳ ಹಿಂದೆ ಈ ಪರ್ವತಗಳಿಗೂ ರೆಕ್ಕೆಗಳಿದ್ವು ಅಂತ. ಈ ಕಥೆಯನ್ನು ಕೇಳಿದ್ರೆ ನಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು. ಪರ್ವತಗಳಿಗೂ ರೆಕ್ಕೆಗಳಿದ್ವು. ಆ ಪರ್ವತಗಳು ಎಲ್ಲೆಲ್ಲೋ ಹಾರಿಕೊಂಡು ಹೋಗಿ ಯಾವ್ದ್ಯಾವ್ದೋ ಗ್ರಾಮಗಳಲ್ಲಿ ಕುಳಿತು ಬಿಡುವು. ಒಂದೊಂದು ಗ್ರಾಮಕ್ಕೆ ಗ್ರಾಮವೇ ಋಷಿಮುನಿಗಳು ಆಶ್ರಮಗಳಲ್ಲಿ ಕುಳಿತು ಬಿಡುವು. ಎಲ್ಲಾ ಅಲ್ಲ, ಕೆಲವೊಂದು ಪರ್ವತಗಳು ಹಾಗೆ ಮಾಡಿದ್ದಕ್ಕೆ ಆ ಪರ್ವತಗಳಿಗೆ ರೆಕ್ಕೆ ಇದ್ದಿದ್ರಿಂದನೇ ಇಂಥ ಸಮಸ್ಯೆ ಅಂತ ಹೇಳಿ ಆ ಭಗವಂತನ ಚತುರ್ಮುಖನ ಆಜ್ಞೆಯ ಮೇರೆಗೆ ಇಂದ್ರ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಗಳನ್ನ ಕಡಿಲಿಕ್ಕೆ ಅಂತ ಪ್ರವೃತ್ತಿ ಆಗ್ತದೆ. ಆವಾಗ ಇದೇ ಮೈನಾಕ ಪರ್ವತ, ಹಿಮವತ್ ಪರ್ವತನ ಮಗ ಮೈನಾಕ ಪರ್ವತ, ರುದ್ರದೇವರ ಭಾಮೈದುನ. ಹಾಗಾಗಿ ಈ ಹಿಮವತ್ ಪರ್ವತ ಮೈನಾಕ ಪರ್ವತನ ಆ ವಾಯುದೇವರ ಹತ್ತಿರ ತೆಗೆದುಕೊಂಡು ಕಾಪಾಡಪ್ಪ ಅಂತ ಕೇಳಿಕೊಂಡದಕ್ಕೆ ವಾಯುದೇವರು ಈ ಮೈನಾಕ ಪರ್ವತವನ್ನು ಒಂದನ್ನ ಮಾತ್ರ ತಂದು ಸಮುದ್ರ ಒಳಗಡೆ ಇಟ್ಟಿರ್ತಾರೆ. ಹಾಗಾಗಿ ಆವಾಗ ನನ್ನನ್ನು ಉಳಿಸಿದ್ರು ಯಾರು? ವಾಯುದೇವರು. ಹಾಗಾಗಿ ವಾಯುದೇವರ ಮಗನಾದಂತಹ ಹನುಮಂತ ದೇವರಿಗೆ ನಾನು ಇಷ್ಟು ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ ಅಂದ್ರೆ ಹೇಗೆ? ಒಂದೇ ಒಂದು ನನ್ನ ಪರ್ವತದಲ್ಲಿ ಒಂದು ಕಾಲಿಟ್ಟು ಒಂದೇ ನಿಮಿಷ ಕುಳಿತುಕೊಂಡು ಹೋದ್ರು ನನ್ನ ಜನ್ಮ ಪಾವನ ಅನ್ನುವಂತಹ ಕೃತಜ್ಞತೆ ತಿಳಿಸ್ಲಿಕ್ಕೋಸ್ಕರವಾಗಿ ಆ ಮೈನಾಕ ಪರ್ವತ ಎದ್ದು ಬಂತು. ಆದ್ರೆ ನಮಗನ್ಸುತ್ತೆ ಎಂತಹ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಬಂತು ಅಂತ. ಆದ್ರೆ ಅದನ್ನ ಹನುಮಂತ ದೇವರು ತಗೊಂಡ್ರ? ಇಲ್ಲ. ಅದನ್ನು ಗಮನಿಸಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ
ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೈವೇಸ್ತು ನಾಗ ಜನನಿಂ ಪ್ರಹಿತಾಂಬರೇಣ. ಹನುಮಂತ ದೇವರಿಗೆ ಅನಿಸ್ತಂತೆ, ನಾನು ರಾಮದೇವರ ಕೆಲಸ ಮಾಡ್ಲಿಕ್ಕೆ ಅಂತ ಹೊರಡ ತಕ್ಷಣ ಇದ್ಯಾವುದೋ ವಿಘ್ನ ಬಂತು ಅಂತ. ಪಾಪ ಅವರು ಒಳ್ಳೆ ಉದ್ದೇಶದಿಂದ ಬಂದಿದ್ದು, ಆದ್ರೆ ಇವ್ರು ವಿಘ್ನ ಅಂತ ಅನ್ಕೊಂಡ್ರು. ಯಾಕೆ ಅಂದ್ರೆ ಅಂದ್ರೆ ಭಗವಂತನ ಕೆಲಸಕ್ಕೆ ಅಷ್ಟು ಆತುರತೆ ಹೊಂದಿದವರು ಹನುಮಂತ ದೇವರು. ಹಾಗಾಗಿ ಬಂದು ಆ ಮೈನಾಕ ಪರ್ವತ ನನ್ನ ಹತ್ರ ವಿಶ್ರಾಂತಿ ಮಾಡುವ ತಕ್ಷಣ ಇವರು ಹೇಳ್ತಾರೆ, ಆಚಾರ್ಯ ಹೇಳುವಂತಹ ಮಾತು, ನೈವಾತ್ರ ವಿಶ್ರಮಣ ವೈಚ್ಛದ ವಿಶ್ರಮೋಸು. ಯಾರಿಗೆ ವಿಶ್ರಾಂತಿ? ಯಾಕೆ ವಿಶ್ರಾಂತಿ? ವಿಶ್ರಾಂತಿ ಅನ್ನುವ ಶಬ್ದ ವಾಯುದೇವರಿಗೆ ಅದು ಅನ್ವಯಿಸೋದೇ ಇಲ್ಲ. ಯಾಕೆ ಅಂತಂದ್ರೆ ವಿಶ್ರಾಂತಿಯೇ ಇಲ್ಲದೆ ಇರುವ ದೇವತೆಗಳ ಪಟ್ಟಿಯಲ್ಲಿ ಮೊದಲಿಗರು ನಮ್ಮ ಭಗವಂತ, ಚತುರ್ಮುಖ ಬ್ರಹ್ಮ, ವಾಯುದೇವರು. ಮುಗೀತು, ಇನ್ನು ಮಿಕ್ಕಿದವರು ಎಲ್ರಿಗೂ ವಿಶ್ರಾಂತಿ. ಹಾಗಾಗಿ ಈ ವಾಯುದೇವರಿಂದ ಪ್ರಾರಂಭ ಆಗುತ್ತೆ. ವಿಶ್ರಾಂತಿ ಅನ್ನೋದೇ ಇಲ್ಲ ಅನ್ನೋದನ್ನ ವಾಯುದೇವರು, ವಾಯು ಜೀವೋತ್ತಮರು ಅನ್ನುವಂತಹ ಉಪನಿಷತ್ತನ್ನ ಪ್ರತಿಪಾದನೆ ಮಾಡ್ತಾ ಅಲ್ಲಿ ತಿಳಿಸ್ತಾರೆ ಈ ಮಾತನ್ನು. ವಾಯುದೇವರು ಜೀವೋತ್ತಮರು ಅಂತ ಒಂದು ಸಣ್ಣ ಪ್ರಸಂಗ, ಒಂದು ದೇಹದಲ್ಲಿ ದೇವತೆಗಳು ಆಟ ಆಡಬೇಕು ಅಂತ ನೋಡ್ತಾ ಇರ್ತಾರೆ. ಆಟ ಅಂತಂದ್ರೆ ಯಾರು ಶ್ರೇಷ್ಠರು ಅಂತ ಒಂದು ಸಣ್ಣ ಒಂದು ಚರ್ಚೆ ಆಗುತ್ತೆ. ಅದು ನಮಗೋಸ್ಕರ ಚರ್ಚೆ, ಅವ್ರಿಗೋಸ್ಕರ ಚರ್ಚೆ ಅಲ್ಲ. ದೇವತೆಗಳು ಗುದ್ದಾಡಲ್ಲ, ನಮಗೋಸ್ಕರ ಗುದ್ದಾಡ್ತಾ ಇರೋ ತರ ನಾಟಕವನ್ನು ಮಾಡ್ತಾರೆ. ದೇವತೆಗಳು ನಾನು ಬಲಿಷ್ಠ ಅಂತ ಎಲ್ಲ ದೇವತೆಗಳು, ಅಶ್ವಿನಿ ದೇವತೆಗಳಾಯ್ತು, ಇಂದ್ರ, ಸೂರ್ಯ, ಹೀಗೆ ಜಯಂತ ಮುಂತಾದಂತಹ ದೇವತೆಗಳೆಲ್ಲ ಅವರು ಹೊಡೆದಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೊಡೆದಾಡ್ಲಿಕ್ಕೆ ಶುರು ಮಾಡಿದಾಗ ಆವಾಗ ಒಂದು ನಿರ್ಧಾರ ಮಾಡೋಣ, ದೇಹವನ್ನ ಒಬ್ಬೊಬ್ಬರೇ ಅಗಲಿ ಹೋಗೋದು, ದೇಹವನ್ನ ಬಿಟ್ಟು ಹೋಗ್ರಿ, ಯಾರು ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಅಂತ. ಒಬ್ಬೊಬ್ಬರಾಗೆ ದೇಹವನ್ನ ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಕಾಲಿನ ದೇವತೆಗಳು ಬಿಟ್ಟು ಹೋದ್ರು, ಕಾಲು ನಿಷ್ಕ್ರಿಯ ಆಯಿತು, ಜೀವ ಇದೆ. ಕೈಯಿನ ದೇವತೆಗಳು ಬಿಟ್ಟು ಹೋದ್ರು, ಕೈ ನಿಷ್ಕ್ರಿಯ ಆಯಿತು, ಜೀವ ಇದೆ. ಕಣ್ಣಿನ ದೇವತೆಗಳು ಬಿಟ್ಟು ಹೋದ್ರು, ಕುರುಡ ಅಂತಾದ, ಕಣ್ ಕಾಣಿಸಲ್ಲ ಅಂತಾಯ್ತು, ಜೀವ ಇದೆ. ಕಿವಿಯ ದೇವತೆಗಳು ಬಿಟ್ಟು ಹೋದ್ರು, ಕಿವುಡ ಅಂತಾದ, ಜೀವ ಇದೆ. ನಾಲಿಗೆ, ಬಾಯಿ ದೇವತೆಗಳು ಬಿಟ್ಟು ಹೋದ್ರು, ಮೂಕ ಅಂತಾದ, ಇದೆ. ಕೊನೆಗೆ ಎಲ್ಲ ದೇವತೆಗಳು ಹೋದ್ರು. ಕೊನೆಗೆ ಜೀವನನ್ನ ಹಿಡಿದುಕೊಂಡು ವಾಯುದೇವರು ಸ್ವಲ್ಪ ಅಲ್ಗಾಡಿದ್ರಂತೆ, ಬಿಟ್ಟು ಹೋಗ್ಲಿಲ್ಲ. ಸ್ವಲ್ಪ ಅಲ್ಗಾಡಿದ ತಕ್ಷಣ ಎದುರು ಶುರು ಯಾವಾಗ ಈಗ ಹೋಗ್ತೀನೋ ಆಗ ಹೋಗ್ತೀನೋ ಅಂತ ಅನ್ನುವ ಪ್ರಕ್ರಿಯೆ ಜೀವನಿಗೆ ಉಂಟಾಯ್ತು. ಅಷ್ಟಾದ್ರೂ ಬಿಡ್ಲಿಲ್ಲ ದೇವತೆಗಳು. ಎಲ್ಲ ದೇವತೆಗಳು ಒಬ್ಬೊಬ್ಬರಾಗೆ ಒಳಗ್ ಬಂದ್ರು. ಅಂದ್ರೆ ಅಷ್ಟೆಲ್ಲ ಆದ್ರೂ ಕೂಡ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಎಲ್ಲ ಇಂದ್ರಿಯಗಳು ಹೋದ್ರೂ ಕೂಡ ಜೀವಂತವಾಗಿದ್ದಾನೆ ಮನುಷ್ಯ, ಉಸಿರಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳು ಮತ್ತೆ ಒಳಗಡೆ ಬಂದ್ರು, ಒಬ್ಬೊಬ್ಬರಾಗೆ ಬಂದ್ರು. ಬಂದಾಗ ಕಣ್ಣು ಬಂತು, ಕಿವಿ ಬಂತು, ಜೀವ ಇದೆ. ಎಲ್ಲ ದೇವತೆಗಳು ಬಂದ ಮೇಲೆ ವಾಯುದೇವರು ಕದಲಿದ್ರೆ ಎಲ್ಲಾ ದೇವತೆಗಳಿಗೂ ಉಸಿರಾಟನೂ ತೊಂದರೆ ಆಯ್ತು. ಯಾಕಂದ್ರೆ ಜೀವನನ್ನ ಕರೆದುಕೊಂಡು ಹೋಗುವವರೇ ವಾಯುದೇವರು. ಹಾಗಾಗಿ ಜೀವವೇ ಹೋಯ್ತು ಅಂತಂದ್ರೆ ಕಣ್ಣಿದ್ದೇನು, ಕಿವಿ ಇದ್ದೇನು, ಏನಿದ್ದೇನು ಅನ್ನುವಂತಹ ಪರಿಸ್ಥಿತಿ ದೇವತೆಗಳಿಗೆ ಗೊತ್ತಾಯ್ತು. ಆವಾಗ ವಾಯು ಜೀವೋತ್ತಮರು ಅನ್ನುವಂತಹ ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ಅಂತಹ ವಾಯುದೇವರು ಸತತವಾಗಿ ನಮ್ಮ ಒಳಗಡೆ ಇದ್ದುಕೊಂಡು, ರಾಘವೇಂದ್ರ ಶ್ರೀಪಾದಂಗಳವರು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ಅವರು ದಿನನಿತ್ಯದಲ್ಲಿ ಎಷ್ಟೋ ಕೋಟಿ ಹಂಸ ಮಂತ್ರ ಜಪವನ್ನ ನಮ್ಮ ಹೃತ್ಕಮಲದಲ್ಲಿದ್ದುಕೊಂಡು ವಾಯುದೇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವಿಶ್ರಾಂತಿ. ಎಲ್ಲ ದೇವತೆಗಳು ನಾವು ಮಲ್ಕೊಂಡಾಗ ಎಲ್ಲ ದೇವತೆಗಳಿಗೂ ವಿಶ್ರಾಂತಿ ಇರುತ್ತೆ. ಕಣ್ಣು, ಕಿವಿ, ಮೂಗು ಎಲ್ಲ ಏನ್ ಕೆಲಸ ಮಾಡಲ್ಲ. ಆದ್ರೆ ವಾಯುದೇವರು ಕೆಲಸ ಮಾಡ್ತಾ ಇರ್ತಾರೆ. ವಾಯುದೇವರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ. ಹಾಗಾಗಿ ನನಗೆ ಯಾಕೆ ವಿಶ್ರಾಂತಿ ಅಂತ ಕೇಳ್ತಾರೆ. ಅದು ಮತ್ತೆ ರಾಮನ ವಿಚಾರದಲ್ಲಿ, ರಾಮನ ಕೆಲಸದಲ್ಲಿ ನನಗೆ ವಿಶ್ರಾಂತಿಯ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ರಾಂತಿ ಬೇಡ ಅಂತ. ಆದ್ರೆ ನೀನು ಬಂದು ಅಷ್ಟು ಕೇಳಿದೆಯಲ್ಲ, ಆ ಕೃತಜ್ಞತೆಯನ್ನು ನಾನು ಮೆಚ್ಚಿದೆ ಅಂತ ಒಪ್ಪಿಕೊಳ್ತಾರೆ. ನಾವು ಯಾರಾದ್ರೂ ನಮಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾದ್ರೆ ಅದನ್ನ ತಿರಸ್ಕರಿಸಿದಂತ ಮಾಡಲಿಲ್ಲ. ಹನುಮಂತ ದೇವರು ತಿರಸ್ಕರಿಸಿ ಇಲ್ಲ. ಆದ್ರೆ ನಿನ್ನ ಆ ಕೃತಜ್ಞತೆಯನ್ನ ನಾನು ಮೆಚ್ಚಿದೆ, ಆದ್ರೆ ನನಗೆ ವಿಶ್ರಾಂತಿಯ ಅವಶ್ಯಕತೆ ಇಲ್ಲ. ತಪ್ಪು ತಿಳಿಬೇಡ, ನಾನು ರಾಮನ ಕೆಲಸಕ್ಕೆ ಹೊಂಟಿದ್ದೀನಿ,
ಹಾಗಾಗಿ ವಿಶ್ರಾಂತಿ ಯಾವುದೇ ಕಾರಣಕ್ಕೂ ನಾ ಮಾಡಲ್ಲ ಅಂತ ಹೇಳಿ ಹನುಮಂತ ದೇವರು ಅಲ್ಲಿಂದ ಹೊರಟರು ಅಂತ. ಹೊರಟ ತಕ್ಷಣ ಮತ್ತೆ ಇನ್ನೊಂದು ಈ ಒಂದು ಪ್ರಕ್ರಿಯೆಯನ್ನು ಹೇಳ್ತಾರೆ. ದೇವತೆಗಳೇ ಭಾರಿ ಒಳ್ಳೆ ಕೆಲಸ ಅಂತ ನಾವು ಯಾವ್ದಾದ್ರು ಶುರು ಮಾಡಿದ್ವಿ ಅಂತಂದ್ರೆ, ದೇವರ ಕೆಲಸ ಅಂತ ಶುರು ಮಾಡಿದ್ವಿ ಅಂತಂದ್ರೆ ವಿಘ್ನಗಳು ಬರ್ತವೆ. ಜಗ್ಗಿ ಜಾಸ್ತಿ ವಿಘ್ನಗಳು ಬಂದೇ ಬರ್ತವೆ. ಬೇರೆಯವರು ಕೊಡಲ್ಲ, ದೇವತೆಗಳೇ ಕೊಡ್ತಾರೆ. ದೇವತೆಗಳೇ ವಿಘ್ನಗಳನ್ನು ಕೊಡೋದು. ಯಾಕೆ ಅಂದ್ರೆ ಎಷ್ಟು ಗಟ್ಟಿಯಾಗಿರ್ತಾನೆ ನೋಡೋಣ. ಎಷ್ಟು ಗಟ್ಟಿಯಾಗಿದ್ದಂದ್ರೆ ಅಷ್ಟು ಖುಷಿ ಪಡ್ತಾರಂತೆ ದೇವತೆಗಳು. ಇಷ್ಟು ಕಷ್ಟ ಕೊಟ್ಟರು ಯಾವುದನ್ನು ಲೆಕ್ಕಿಸ್ಲಿಲ್ಲಲ್ಲ ಇವನು ಅಂತ ಭಾರಿ ಖುಷಿ ಪಡೋದಕ್ಕೋಸ್ಕರವಾಗಿ ವಿಘ್ನಗಳನ್ನು ಕೊಡ್ತಾರೆ. ಹಾಗಾಗಿ ನಟನೆ ಹನುಮಂತ ದೇವರಿಗೆ ದೇವತೆಗಳು ಕೊಡೋದೇನು? ಆದ್ರೂ ನಟನೆ. ಸುರಸ ಅಂತ ಒಬ್ಬ ನಾಗಮಾತೆ, ನಾಗ ಕುಲದಲ್ಲಿ ಇದ್ದಂತಹ ಒಬ್ಬ ದೇವತೆ. ಆ ದೇವತೆಗೆ ಬೇರೆದೆಲ್ಲ ದೇವತೆಗಳು ಒಂದು ವರ ಕೊಟ್ಟಿದ್ರು. ಏನು ಅಂದ್ರೆ, ಯಾವುದೇ ಆಗಲಿ ಏನೇ ಆಗಲಿ ತಿನ್ಬೇಕು ಅಂದ್ರೆ ನಿನಗೆ ತಿನ್ಬೋದು, ಜೀರ್ಣ ಆಗುತ್ತೆ. ಏನು ಬೇಕಾದ್ರೂ ತಿನ್ಬೋದು, ನೀನು ಏನಾದ್ರೂ ತಿಂದು ಅರ್ಗಿಸ್ಕೋಬಹುದು, ಎಲ್ಲವೂ ನಿನ್ನ ಬಾಯಿ ಬಂದು ಬೀಳಲಿ ಅಂತ ಒಂದು ವರ ಕೊಟ್ಟಿದ್ರು. ಅಂತಹ ಸುರಸೆಯನ್ನ ಕಳಿಸಿದ್ರು ದೇವತೆಗಳು. ಹೋಗು, ಹನುಮಂತ ದೇವರು ಹೊಂಟಾರ, ಹೋಗು ಅಂತ ಕಳಿಸಿದ್ರು. ಹೋದ ತಕ್ಷಣ ಸುರಸೆ ಬಂದು ಹನುಮಂತ ದೇವರಿಗೆ ವಿಘ್ನ ಮಾಡ್ಲಿಕ್ಕೋಸ್ಕರ ಹೋಗ್ಬೇಕು. ಹನುಮಂತ ದೇವರು ಹೋಗಿ ಮುಟ್ಬೇಕು, ಬಹಳ ಸಮಯ ಇಲ್ಲ. 29 ದಿನ ಕಳೆದೋಗಿದೆ. 29 ದಿನ ಕಳೆದು 24 ಗಂಟೆ ಇತ್ತು. ಆ 24 ಗಂಟೆಗಳಲ್ಲಿ 12 ಗಂಟೆ ಹತ್ತತ್ರ ಕಳೆದೋಗಿ ಬಂದಿದೆ. ಹನುಮಂತ ದೇವರು ಸಂಜೆ ಹೊರಟಿದ್ದಾರೆ. ಇನ್ನು ನಾಳೆ ಬೆಳಿಗ್ಗೆ ಎದ್ರೆ ಅನ್ನೋಷ್ಟರಲ್ಲಿ, ಅಂದ್ರೆ ನಾಳೆ ಬೆಳಿಗ್ಗೆ ಸೂರ್ಯ ಉದಯಿಸುವಷ್ಟರಲ್ಲಿ ಸೀತೆಯ ಆ ಒಂದು ಅನ್ವೇಷಣೆ ಏನಾಯಿತು ಅನ್ನೋದನ್ನ ಸುಗ್ರೀವನಿಗೆ ವರದಿ ಮುಟ್ಟಿಸ್ಬೇಕು. ಮುಟ್ಟಿಸ್ಲಿಲ್ಲ ಅಂತಂದ್ರೆ ಎಲ್ಲಾ ಕಪಿಗಳು ಸಾಯ್ತಾರೆ. ಎಂಥ ಸಮಯ ಅನ್ನೋದನ್ನ ನಾವು ಗಮನಿಸಬೇಕು. ಎಂಥ ಕ್ರಿಟಿಕಲ್ ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಇಂಥ ವಿಘ್ನಗಳು ಬರ್ತಾ ಇದೆ. ಇನ್ನು ಲಂಕೆಗೆ ಹೋಗ್ಬೇಕು. ಲಂಕೆಗೆ ಹೋದ್ಮೇಲೆ ಅಲ್ಲಿ ಸೀತೆ ಇದ್ದೋಳು ಎಲ್ಲೋ ಗೊತ್ತಿಲ್ಲ. ಹಾಗಾಗಿ ಏನು ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಹನುಮಂತ ದೇವರು ಹೊರಟೋರು. ಆದ್ರೆ ಸುರಸೆ ಬಂದು ಅವಳು ಹೇಳಿದ್ಲು, ಇಲ್ಲ, ನನಗೆ ದೇವತೆಗಳ ವರ ಇದೆ, ನಾನು ನಿನ್ನನ್ನು ನುಂಗಬೇಕು, ನಾನು ನಿನ್ನನ್ನು ತಿಂತೀನಿ ಅಂದ ತಕ್ಷಣ ಹನುಮಂತ ದೇವರ ಹೌದಾ, ಆಯ್ತು, ಸಿಟ್ಟಿಗೆ ಹೇಳಿಲ್ಲ, ಆಯ್ತು. ಆದ್ರೆ ನಾನು ಇಷ್ಟು ದೊಡ್ಡವನಿದ್ದೀನಿ, ನಿನ್ ಬಾಯಿ ಇಷ್ಟೇ ಇದೆ, ಹೆಂಗ್ ತಿಂತಿ ಅಂತ ಕೇಳಿದ ತಕ್ಷಣ ಇವಳು ಬೆಳಿಲಿಕ್ಕೆ ಶುರು ಮಾಡಿದ್ಲು. ತನ್ನ ಬಾಯಿಯನ್ನು ಬೆಳಿಲಿಕ್ಕೆ ಶುರು ಮಾಡಿದ್ಲು. 10 ಯೋಜನ 20 ಯೋಜನ ಬೆಳೆದ್ಲು. ಇವಳು ಎಷ್ಟು ಯೋಜನ ಆಗ್ತಾಳೋ ಹನುಮಂತ ದೇವರು ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗೋದು. 10 ಯೋಜನೆ ಆದ್ರೆ 20 ಯೋಜನೆ, ಹಿಂಗೆ 100 ಯೋಜನೆಯಷ್ಟು ಹನುಮಂತ ದೇವರು ಬೆಳೆದ್ರಂತೆ. 100 ಯೋಜನೆ ಇರೋದೇ ಸಮುದ್ರ ಇರೋದೇ 100 ಯೋಜನೆ. ಇವಳು 100 ಯೋಜನೆ ಅಷ್ಟು ದೊಡ್ಡ ಬಾಯಿ ತೆಗೆದ್ಬಿಟ್ಟು, ಸಮುದ್ರದಷ್ಟು ಬಾಯಿ ತೆಗೆದ್ಬಿಟ್ಟು. ಅಷ್ಟು ಬಾಯಿ ತೆಗೆದ ತಕ್ಷಣ ಹನುಮಂತ ದೇವರು ತಕ್ಷಣದಲ್ಲಿ ಸಣ್ಣ ಚಿಕ್ಕದಾಗ ಆಗಿ, ಬಹಳ ಚಿಕ್ಕದಲ್ಲ, ನಾರ್ಮಲ್ ಆಗಿ ಚಿಕ್ಕದಾಗ ಆಗಿ 10 ಯೋಜನೆ ಆಗಿ ಆ ಸುರಸೆಯ ಒಳಗಡೆ ಹೋಗಿ ಎಲ್ಲ ಒಂದ್ಸತಿ ನೋಡ್ಕೊಂಡು ಮತ್ತೆ ಹೊರಗೆ ಬಂದ್ಬಿಡು. ಆಕಿ ಬಾಯಿ ಮುಚ್ಚೋಷ್ಟು ಟೈಮೇ ಇಲ್ಲ. ಬಾಯಿ ಮುಚ್ಚಬೇಕಾದ್ರೇನೆ ಇವ್ರು ಒಳಗಡೆ ಹೋಗಿ ಹೊರಗಡೆ ಬಂದಾಗಿತ್ತು. ಬಂದು ಹೇಳಿದ್ರು, ದೇವತೆಗಳು ಏನು ವರ ಕೊಟ್ಟಿದ್ರು, ಯಾರ್ಯಾರಿಗೆ ನಿನ್ ಬಾಯಿ ಒಳಗೆ ಹೋಗಿಲ್ಲ, ನಾವು ಹೋದೆ ಬಂದೆ. ದೇವತೆಗಳ ವರ ಮೀರ್ಲಿಲ್ಲ. ಮೀರಬಾರ್ದು ಅಂತಲ್ಲ, ಸಜ್ಜನರ ಮಾತನ್ನ ನಿಲ್ಲಿಸಬೇಕು ಅನ್ನೋದನ್ನ ಭಗವಂತ ಹೇಗೆ ತಿಳಿಸ್ತಾನೋ ವಾಯುದೇವರು ಹಾಗೆ ತಿಳಿಸಿದ್ರು. ದೇವತೆಗಳ ಮಾತನ್ನ ಮೀರಬಾರ್ದು. ಹಾಗಾಗಿ ದೇವತೆಗಳ ಮಾತನ್ನ, ಅಂದ್ರೆ ಅವರಿಗೆ ಒಂದು ಗೌರವ, ಅದನ್ನ ಕೊಡೋದಕ್ಕೋಸ್ಕರವಾಗಿ ಹನುಮಂತ ದೇವರು ಒಳಗಡೆ ಹೋಗಿ ಹೊರಗಡೆ ಬಂದರು. ಇದು ಆ ಹನುಮಂತ ದೇವರಲ್ಲಿ ಇದ್ದಂತಹ ವೈಶಿಷ್ಟ್ಯತೆ ಅಂತ. ಇದನ್ನೇ ನಾವು ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶತ್ವಂ ವಶಿಷ್ಠಂ ಚಾಷ್ಟಭೂತಯ ಅಂತ ಇದನ್ನ ಅಣಿಮಾ ಮಹಿಮಾದಿ ಸಿದ್ಧಿಗಳು ಅಂತ ಕರೆದಿದ್ದಾರೆ. ಆ ಸಿದ್ಧಿ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದಕ್ಕಿದ್ದಂಗೆ ದೊಡ್ಡದಾಗ್ಬಿಡೋದು, ಇದ್ದಕ್ಕಿದ್ದಂಗೆ ಅತ್ಯಂತ ಸಂಕುಚಿತ ಆಗೋದು, ಅದು ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಹ ಸಿದ್ಧಿ ಹನುಮಂತ ದೇವರಿಗಿತ್ತು.
ಹಾಗಾಗಿ ಹನುಮಂತ ದೇವರಿಗೆ ಆ ಸಿದ್ಧಿ ಇದ್ದದ್ರಿಂದ ಅವರು ಆ ಸಿದ್ಧಿಯಿಂದ ಚಾಣಾಕ್ಷತನದಿಂದ ಬಲಂ ಬುದ್ಧಿ ಪರಾಕ್ರಮ ಹನುಮಂತ ಹೇಳಿದ ಮಾತನ್ನ ತನ್ನ ಚಾಕಚಕ್ಯತೆಯಿಂದ ತನ್ನ ಜಾಣ್ಮೆಯಿಂದ ಒಂದೇ ಒಂದು ಆ ಮಾತನ್ನ ಮೀರದೇನೆ ಆ ದೇವತೆಗಳ ಅವರಿಗೂ ಅನುಗ್ರಹವನ್ನು ಮಾಡ್ತಾ ಆ ಸುರಸೆಯಲ್ಲಿ ಈ ಚೇಷ್ಟೆಯನ್ನ ತೋರಿಸಿ ಅವರಲ್ಲಿಂದ ಹೊರಟ್ಬಿಟ್ರು ಅಂತ ಭಾರಿ ಖುಷಿ ಆಗೋದು ಸುರಸೆಗೆ. ಎಂಥ ಏನಿದು ಚೇಷ್ಟೆ ಅಂತ ಅಲ್ಲಿಂದ ಹೊರಟರು. ಜಿಜ್ಞಾಸುಭಿರ್ ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯ ಮರೋದಿತಾಯಾಹ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸ್ತೃತೋಸ್ಮದ್ ದೇವಾನಂದ ಯದುತ ಸ್ಮೃತಮೇಶು ರಕ್ಷನ್. ಎಲ್ಲ ದೇವತೆಗಳು ಆ ಆಕಾಶ ಮಾರ್ಗದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಇದೆಲ್ಲ ಸುಂದರಕಾಂಡ, ಅವರಿಗೆಲ್ಲ ಸುಂದರ. ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹನುಮಂತ ದೇವರು ಸೀತೆಯನ್ನು ಹೋಗಿ ಭೇಟಿಯಾಗೋದು, ರಾವಣನನ್ನು ಭೇಟಿಯಾಗೋದು, ಲಂಕಾ ದಹನ ಮಾಡೋದು, ಅಲ್ಲಿ ಹೋಗಿ ರಾವಣನಿಗೆ ಸಂದೇಶವನ್ನು ಕೊಟ್ಬಿಡೋದು ರಾಮನ ಬಗ್ಗೆ. ಈ ಎಲ್ಲವನ್ನ ನೋಡ್ಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಹನುಮಂತ ದೇವರು ಆ ದೇವತೆಗಳಿಗೆ, ಬೇರೆಯವರು ಯಾರು ನೋಡೋರಿಲ್ಲ, ಆದ್ರೆ ದೇವತೆಗಳು ನೋಡ್ತಾ ಇದ್ದಾರೆ. ಅವರಿಗೆ ಸಂತೋಷವನ್ನುಂಟು ಮಾಡೋಣ ಅಂತ ಹೇಳಿ ಈ ತರಹದ ದೇವಾನಂದ ಯದುತ ಸ್ಮೃತಮೇಶು ರಕ್ಷನ್, ಅದಕ್ಕೆ ಅವರಿಗೆ ಚೇಷ್ಟೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಹನುಮಂತ ದೇವರು ಈ ರೀತಿಯಾದಂತಹ ಅನೇಕ ಒಂದು ಪವಾಡಗಳನ್ನ ಮಾಡ್ತಾರೆ. ಇನ್ನೂ ಲಂಕೆಗೆ ಹೋಗ್ಲಿಕ್ಕೆ ಬಹಳ ಸಮಯ ಇದೆ. ಅಷ್ಟಲ್ಲೇ ಇನ್ನೂ ಅನೇಕ ವಿಘ್ನಗಳು ಬರೋವಿವೆ. ಆ ಎಲ್ಲ ವಿಘ್ನಗಳನ್ನ ಹನುಮಂತ ದೇವರು ಹೇಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಹೋಗಿ ಅಲ್ಲಿ ಹೇಗೆ ಸೀತೆಯನ್ನ ನೋಡ್ತಾರೆ, ಸೀತೆಯನ್ನ ನೋಡಿದ ತಕ್ಷಣನೇ ಮಾತಾಡಿಸ್ತಾರೋ, ರಾವಣನ ಹತ್ರ ಹೇಗೆ ಹೋಗ್ತಾರೆ, ರಾವಣನಲ್ಲಿ ಏನೇನ್ ಮಾತಾಡ್ತಾರೆ, ಲಂಕಾ ದಹನವನ್ನು ಮಾಡ್ಲಿಕ್ಕೆ ಕಾರಣ ಏನು, ಅದೆಲ್ಲ ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಪುರುಷ ಮದರ್ಪಣಂ ಅಂತ ಹೇಳಿದ ರೀತಿಯಲ್ಲಿ ಶ್ರೀಕೃಷ್ಣ ಅರ್ಪಣಂ.